ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಸಿದ್ದಾಪುರದ ಹೊಸೂರಿನಲ್ಲಿರುವ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ ನಂತರ ಇವತ್ತಿನ ನಮ್ಮ ಜರ್ನಿ ಸಿದ್ದಾಪುರದಿಂದ ಹೆಗ್ಗರಣಿಯ ಕಡೆಗೆ. ಸಿದ್ದಾಪುರದಿಂದ ಹೆಗ್ಗರಣಿಗೆ ಹಲವಾರು ಕಾರಣಗಳಿಂದ ಹೋಗ್ತಾರೆ. ಅಲ್ಲಿರುವ ಉಂಚಳ್ಳಿ ಫಾಲ್ಸನ್ನು ನೋಡಲಿಕ್ಕಾಗಿರಬಹುದು, ಅಥವಾ ಭೀಮನಗುಡ್ಡವನ್ನು ನೋಡಲಿಕ್ಕಾಗಿರಬಹುದು, ಅಥವಾ ಇನ್ಯಾವುದೋ ಕಾರಣಗಳಿಂದ ಜನರು ಹೋಗಬಹುದು. ಆದರೆ ಆ ಹೆಗ್ಗರಣಿ ಊರಿಗೆ ಹೋಗಬೇಕಾದ್ರೆ ಅಲ್ಲಿನ ಪರಿಸರ ಯಾವ ರೀತಿ ಇದೆ, ಹಾಗೆ ಪ್ರಕೃತಿ ಮಧ್ಯೆ ಹೋಗಬೇಕಾದ್ರೆ ನಮ್ಮ ಅನುಭವ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಮೊದಲೇ ಯಾವಾಗಾದರೂ ಸಿದ್ದಾಪುರಕ್ಕೆ ಬಂದಿದ್ದರೆ ಅಥವಾ ನೋಡಿದ್ರೆ ನಿಮಗೆ ಸಿದ್ದಾಪುರ ಇದು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಇಲ್ಲಿ ಸ್ವಲ್ಪ ದೂರದಲ್ಲೇ ಎರಡು ರೋಡ್ ಸಿಗುತ್ತೆ. ಅಂದರೆ ರೈಟ್ ಸೈಡಿಗೆ ಹೋದರೆ ನಾವು ಇಲ್ಲಿಂದ ಸಾಗರಕ್ಕೆ ಹೋಗಬಹುದು. ನೋಡಿ, ಈ ಕಡೆ ಹೋದರೆ ಸಾಗರ ಶಿವಮೊಗ್ಗ ಕಡೆ ಹೋಗಬಹುದು. ಹಾಗೆ ಸ್ಟ್ರೇಟ್ ಹೋದರೆ ನಾವು ಸಿದ್ದಾಪುರ ಪೇಟೆಗೆ ಹೋಗಬಹುದು. ಹಾಗೆ ಇಲ್ಲಿ ಇನ್ನೊಂದು ರೋಡ್ ಸಿಗುತ್ತೆ. ಇಲ್ಲಿಂದ ನಾವು ರೈಟ್ ಸೈಡಿಗೆ ಹೋದರೆ ಸೊರಬ ಕಡೆ ಹೋಗಬಹುದು. ನೋಡಿ, ಇದು ಸೊರಬ ಕಡೆ ಹೋಗ್ಲಿಕ್ಕೆ ಇರುವಂತಹ ರೋಡು. ನೋಡಿ, ಹಾಗೆ ಸಿದ್ದಾಪುರದಲ್ಲಿ ಇಲ್ಲೊಂದು ಪೆಟ್ರೋಲ್ ಪಂಪ್ ಇದೆ. ಹಾಗೆ ಈ ಕಡೆ ಇಲ್ಲಿ ಫಿಶ್ ಮಾರ್ಕೆಟ್ ಇದೆ ಸಿದ್ದಾಪುರದಲ್ಲಿ. ಇದು ಒಂದು ಸ್ವಲ್ಪ ಅಪ್ ಇದೆ. ಇಲ್ಲಿ ಈ ಅಪ್ಪನ್ನ ಹತ್ತಿ ನಾವು ಸಿದ್ದಾಪುರಕ್ಕೆ ಹೋಗ್ಬೇಕಾಗಿರುತ್ತೆ. ಅಂದ್ರೆ ಸಿದ್ದಾಪುರ ಬಸ್ ಸ್ಟ್ಯಾಂಡ್ ಕಡೆ. ಸಿದ್ದಾಪುರದಲ್ಲೇ ಇದ್ದೀವಿ ನಾವು. ಇದನ್ನ ಮೊದಲು ಅಮೀನ ಸರ್ಕಲ್ ಅಂತ ಕರಿತಿದ್ರು. ಆ ನಂತರ ಇದರ ಹೆಸರೆಲ್ಲ ಬದಲಾವಣೆ ಮಾಡಿ ಈಗ ಭಗತ್ ಸಿಂಗ್ ಸರ್ಕಲ್ ಅಂತ ಕರೀತಾರೆ. ಇಲ್ಲಿ ಕೂಡ ಸಾಕಷ್ಟು ಅಂಗಡಿಗಳೆಲ್ಲ ಇದಾವೆ. ನೋಡಿ ಸಿದ್ದಾಪುರ ಯಾವ ರೀತಿ ಇದೆ. ಇಲ್ಲಿ ಮೊದಲು ಡಿಗ್ರಿ ಕಾಲೇಜ್ ಎಲ್ಲ ಇತ್ತು, ಉರ್ದು ಶಾಲೆ ಅದೆಲ್ಲ ಇದೆ ಇಲ್ಲಿ. ನೋಡಿ, ಇಲ್ಲಿ ಕಲ್ಲುಗಳನ್ನ ಡಿಸೈನ್ ಮಾಡ್ತಾರೆ. ನೋಡಿ, ಇದು ಆಡಳಿತ ಸೌಧ. ಈಗ ಹೀಗೆ ಬಂದ ಕೂಡಲೇ ನಮ್ಮ ಎದುರಿಗೆ ಕಾಣಿಸ್ತಾ ಇರೋದು ಸಿದ್ದಾಪುರದ ಬಸ್ ನಿಲ್ದಾಣ. ಈಗ ನೀವು ನೋಡ್ತಾ ಇರೋದು ಸಿದ್ದಾಪುರದ ಬಸ್ ನಿಲ್ದಾಣ. ಮೊದಲು ಬಸ್ ಸ್ಟ್ಯಾಂಡು ಒಳಗಡೆ ಇತ್ತು, ಈಗ ಹೊರಗಡೆ ಮಾಡಿದ್ದಾರೆ. ಈಗ ಮೇನ್ ರೋಡಲ್ಲೇ ಸಿಗುತ್ತೆ ನಮಗೆ. ಹೀಗೆ ಹೋದರೆ ಈಗ ನಾವು ಸಿರ್ಸಿ ರೋಡ್ ಕಡೆ ಹೋಗಬಹುದು. ನೋಡಿ, ಇದೆ ಸಿರ್ಸಿ ರೋಡು. ಹಾಗೆ ಇಲ್ಲೊಂದು ಸರ್ಕಲ್ ಸಿಗುತ್ತಲ್ಲ, ಇದನ್ನ ತಿಮ್ಮಪ್ಪ ನಾಯಕ ಸರ್ಕಲ್ ಅಂತ ಕರೀತಾರೆ. ನೋಡಿ, ಇಲ್ಲಿ ಲೆಫ್ಟ್ ಸೈಡ್ಗೆ LIC ಆಫೀಸ್ ಮತ್ತೆ ಬ್ಯಾಂಕ್ ಆಫ್ ಬರೋಡಾ ಇದೆ. ಹಾಗೆ ಮುಂದ್ಗಡೆ ಹೈ ಲೆವೆಲ್ ಕಂಪ್ಯೂಟಿಂಗ್ ಇದೆ. ನೋಡಿ, ಈ ಸರ್ಕಲ್ ಅನ್ನ ತಿಮ್ಮಪ್ಪ ನಾಯಕ ಸರ್ಕಲ್ ಅಂತ ಕರೀತಾರೆ. ಇದರಿಂದ ರೈಟ್ ಸೈಡ್ ಹೋದ್ರೆ ನಾವು ಚಂದ್ರಗುತ್ತಿ ಕಡೆ ಹೋಗಬಹುದು. ಹಾಗೆ ಸ್ಟ್ರೇಟ್ ಹೋದ್ರೆ ನಾವು ಇಲ್ಲಿಂದ ಸಿರ್ಸಿಗೆ ಹೋಗಬಹುದು. ಗಾಳಿ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ನಾನು ಮಾತಾಡಿದ್ದು ನಿಮಗೆ ಕೇಳಿಸ್ತಾ ಇದೆಯೋ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಜೋರಾಗಿ ಗಾಳಿ ಬೀಸ್ತಾ ಇದೆ ಇಲ್ಲಿ. ಅದು ಅಲ್ಲದೆ ನಾವು ಬೈಕ್ನಲ್ಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಸದ್ದು ಜೋರಾಗಿ ಕೇಳಿಸುತ್ತೆ. ನೋಡಿ, ಇಲ್ಲಿ ಗಂಗಾಂಬಿಕಾ ದೇವಸ್ಥಾನ ಇದೆ. ಹಾಗೆ ಸಿದ್ದಾಪುರದ ಕೋರ್ಟ್ ಏನಿದೆ, ಇದು ಕೋರ್ಟಿನ ಆವರಣ. ನೀವು ಇಲ್ಲಿ ಕೆಂಪು ಮತ್ತೆ ಬಿಳಿ ಕಾಂಪೌಂಡ್ ಅನ್ನ ನೋಡಬಹುದು. ಇದು ಕೋರ್ಟಿನ ಆವರಣ, ಇಲ್ಲಿರೋದೇ ಕೋರ್ಟು. ಈಗ ನಾವು ಹೋಗ್ತಾ ಇರೋದು ಸಿರ್ಸಿ ರೋಡಲ್ಲಿ. ಇಲ್ಲಿಂದ ಸಿರ್ಸಿ ಸುಮಾರು 38 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿವರೆಗೂ ಅಂಗಡಿ ಮುಂಗಟ್ಟುಗಳೆಲ್ಲ ಇದ್ದಾವೆ.
ಇಲ್ಲಿ ನೋಡಿ ಗ್ಯಾರೇಜ್ ಎಲ್ಲ ಇದೆ ಇಲ್ಲಿ. ಹೀಗೆ ಸ್ವಲ್ಪ ದೂರ ಹೋದ್ಕೊಳ್ಳ ನಮಗೆ ಕನ್ನಳ್ಳಿ ಚೆಕ್ ಪೋಸ್ಟ್ ಬರುತ್ತೆ. ನೋಡಿ ಇನ್ನೇನು ಕನ್ನಳ್ಳಿ ಚೆಕ್ ಪೋಸ್ಟ್ ನ ಹತ್ರದವರೆಗೂ ಬಂದಿದ್ದೀವಿ. ನೋಡಿ ನಮ್ಮ ಎದುರಿಗೆ ಕಾಣಿಸ್ತಾ ಇರೋದು ಚೆಕ್ ಪೋಸ್ಟ್ ಅದು. ಅಲ್ಲಿಂದ ಕರೆಕ್ಟ್ ಲೆಫ್ಟಿಗೆ ಹೋದ್ರೆ ನಾವು ಅವರಗುಪ್ಪ ಊರಿನ ಕಡೆ ಹೋಗ್ಬೋದು. ಹಾಗೆ ಸ್ಟ್ರೇಟ್ ಹೋದ್ರೆ ಸಿರ್ಸಿ ರೋಡಲ್ಲೇ ಕಂಟಿನ್ಯೂ ಆಗಬಹುದು. ಇವತ್ತು ಸ್ವಲ್ಪ ಮಳೆ ಹೊಳವಾಗಿದೆ, ಅದಕ್ಕಾಗಿ ಇಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ ನಮಗೆ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ನೋಡಿ ಇಲ್ಲೊಂದು ಹೋಟೆಲ್ ಕೂಡ ಇದೆ. ಹಾಗೆ ಇಲ್ಲಿ ನಮ್ಮ ಎಡಗಡೆ ಇರುವಂತದ್ದು MGC ಕಾಲೇಜು. ನೋಡಿ ಇಲ್ಲಿರುವಂತದ್ದು MGC ಕಾಲೇಜು. ಹಾಗೆ ಅದರ ಪಕ್ಕದಲ್ಲಿ ಧನವಂತರಿ ಆಯುರ್ವೇದಿಕ್ ಕಾಲೇಜು ಇರುವಂತದ್ದು. ನೋಡಿ ಈಗ MGC ಕಾಲೇಜ್ಗಿಂತ ಮುಂದೆ ಏನು ಡೌನ್ ಇದೆ ಆ ಡೌನಲ್ಲಿ ಹೋಗ್ತಾ ಇದ್ದೀವಿ ನಾವು. ಈ ಡೌನ್ ಇಳಿದ ಕೂಡಲೇ ನಮಗೆ ಒಂದು ಸಣ್ಣ ಹಳ್ಳ ಸಿಗುತ್ತೆ, ಅದನ್ನು ಕಬ್ಬಿನ ಹೊಳೆ ಅಂತ ಕರಿತೀವಿ. ಮಳೆಗಾಲದಲ್ಲಿ ಓಡಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಮಳೆ ಬಿದ್ದು ಸ್ವಲ್ಪ ಹೊಳವಾಗಬೇಕು, ಇಲ್ಲ ಅಂತಂದರೆ ನಮ್ಮ ಮುಂದ್ಗಡೆ ಏನೂ ಕಾಣೋದೇ ಇಲ್ಲ, ಫಾಗ್ ಕ್ರಿಯೇಟ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಏನು ಸಣ್ಣ ದಾರಿ ಇದೆಯಲ್ಲ, ಇದರಿಂದ ಆ ಕಡೆ ಬಳ್ಳಟ್ಟೆ ಊರ ಕಡೆವರೆಗೂ ಹೋಗಬಹುದು. ಆ ಕಡೆ ಗದ್ದೆಗಳೆಲ್ಲ ಇದ್ದಾವೆ. ಇದು ಸ್ವಲ್ಪ ದೂರದವರೆಗೂ ಈ ರೀತಿ ಡೌನ್ ಸಿಗುತ್ತೆ ನಮಗೆ. ಈ ಡೌನ್ ಮುಗಿತಾ ಇದ್ದಂಗೆ ನಮಗೆ ಕಬ್ಬಿನ ಹೊಳೆ ಸಿಗುತ್ತೆ. ಆ ಕಬ್ಬಿನ ಹೊಳೆ ಹತ್ರ ಒಂದು ಭೂತಪ್ಪ ದೇವರಿದೆ. ವರ್ಷಕ್ಕೊಂದ್ಸಲ ಅದರದ್ದು ವಾರ್ಷಿಕೋತ್ಸವ ಕೂಡ ಆಗುತ್ತೆ. ತುಂಬ ಫೇಮಸ್ ಭೂತಪ್ಪ ಅಂತ ಹೇಳ್ಬೋದು. ತುಂಬ ಜನ ಬಂದು ಇಲ್ಲಿ ಹಣಕಾಯಿ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಈಗ ನಮ್ಮ ಎದುರುಗಡೆ ಏನು ಕಾಣಿಸ್ತಾ ಇದೆಯಲ್ಲ ಬ್ರಿಡ್ಜು, ಅದೇ ಕಬ್ಬಿನ ಹೊಳೆ ಬ್ರಿಡ್ಜು. ಈ ಹೊಳೆಯನ್ನು ಕಬ್ಬಿನ ಹೊಳೆ ಅಂತ ಕರಿತೀವಿ. ನೋಡಿ ಇಲ್ಲಿಂದ ಸಿರ್ಸಿ 34 ಕಿಲೋಮೀಟರ್ಸ್ ಇದೆ. ಹಾಗೆ ಇಲ್ಲೇನು ಭೂತಪ್ಪನನ್ನು ನೋಡ್ತಾ ಇದ್ದೀರಲ್ಲ ನೀವು, ಇದೇ ಕಬ್ಬಿನ ಹೊಳೆ ಭೂತಪ್ಪ. ತುಂಬ ಪವರ್ಫುಲ್ ಭೂತಪ್ಪ ಇದು. ಹಾಗೆ ನೀವು ಸಿರ್ಸಿ ರೋಡಲ್ಲಿ ಹೋಗಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಏನಾದರೂ ನಿಮಗೆ ಮರ್ತೋಗಿದೆ ಅಂತ ಆದರೆ ಸಿರ್ಸಿ ರೋಡಲ್ಲಿ ಕೂಡ ಒಂದು ಪೆಟ್ರೋಲ್ ಪಂಪ್ ಸಿಗುತ್ತೆ. ನೋಡಿ HP ಪೆಟ್ರೋಲ್ ಪಂಪ್ ಇದು. ಹಾಗೆ ಇಲ್ಲಿ ಎಳ್ನೀರು ಕೂಡ ಸಿಗುತ್ತೆ. ಇಲ್ಲೊಂದು ಸಣ್ಣ ಅಂಗಡಿ ಇದೆ, ಇದರಲ್ಲಿ ಎಳ್ನೀರು ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಅಂದರೆ ಫ್ರೆಶ್ ಎಳ್ನೀರು. ಅವತ್ತಷ್ಟೇ ಬೆಳಗ್ಗೆ ಕಟ್ಕೊಂಡು ಬಂದು ಮಾರ್ಲಿಕ್ಕೆ ಇಡ್ತಾರೆ ಅಲ್ಲಿ. ಹೀಗೆ ನಾವು ಸಿರ್ಸಿ ರೋಡಲ್ಲಿ ಮುಂದುವರಿತಾ ಇದ್ದರೆ ಈ ಸಣ್ಣ ಅಪ್ಪನ ಹತ್ತಿದ ಕೂಡಲೇ ನಮಗೆ ಮತ್ತೆ ಡೈವರ್ಷನ್ಗಳು ಸಿಗ್ತವೆ. ಮೇನ್ ರೋಡಲ್ಲಿ ಹಾಗೆ ಸ್ಟ್ರೇಟ್ ಹೋದರೆ ನಾವು ಸಿರ್ಸಿ ಕಡೆ ಹೋಗ್ಬೋದು, ಲೆಫ್ಟಿಗೆ ಹೋದರೆ ಹೆಗ್ಗರಣೆ ಕಡೆ ಹೋಗ್ಬೋದು, ರೈಟಿಗೆ ಹೋದರೆ ಚಂದ್ರಗುತ್ತಿ ಕಡೆ ಹೋಗಬಹುದು. ಈಗ ತೋರಿಸ್ತೀನಿ ನಿಮಗೆ ನಾನು. ಈ ಅಪ್ಪನ ಹತ್ತಿದ ಕೂಡಲೇ ನಮಗೆ ದಾರಿಗಳು ಸಿಗ್ತವೆ. ಬೈಕಲ್ಲಿ ಹೋಗಬೇಕಾದ್ರೆ ಗಾಳಿಯ ಸದ್ದು ತುಂಬ ಜೋರಾಗಿ ಕೇಳಿಸ್ಬೋದು. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಡಿನ ರೋಡಲ್ಲಾದರೆ ಆ ರೀತಿ ಆಗೋದಿಲ್ಲ, ಯಾಕಂದರೆ ಬೈಕ್ ತುಂಬ ಸ್ಲೋ ಇರುತ್ತೆ, ಗಾಳಿಯ ಸದ್ದು ಕೇಳಿಸೋದಿಲ್ಲ. ಆದರೆ ಇಂಥ ರೋಡಲ್ಲಿ ಹೋಗಬೇಕಾದ್ರೆ ಗಾಡಿ ಸ್ವಲ್ಪ ಸ್ಪೀಡ್ ಇರೋದ್ರಿಂದ ಗಾಳಿಯ ಸದ್ದು ಕೇಳಿಸ್ತಾ ಇರುತ್ತೆ. ನೋಡಿ ಈಗ ನಮಗೆ ಇಲ್ಲಿ ಮತ್ತೆ 2 ರೋಡ್ಗಳು ಸಿಗ್ತವೆ. ನಾವು ಹೀಗೆ ಸ್ಟ್ರೇಟ್ ಹೋದರೆ ಸಿರ್ಸಿ ಕಡೆ ಹೋಗಬಹುದು, ಲೆಫ್ಟ್ ಹೋದರೆ ಹೆಗ್ಗರಣಿ, ಹಾಗೆ ಇಲ್ಲಿಂದ ರೈಟ್ ಹೋದರೆ ಚಂದ್ರಗುತ್ತಿ ಕಡೆ ಹೋಗಬಹುದು. ನೋಡಿ ಈಗ ನಾವು ಲೆಫ್ಟ್ಗೆ ಹೋಗೋಣ, ಹೆಗ್ಗರಣಿ ಕಡೆ ಹೋಗೋಣ. ನೋಡಿ ಹಾರ್ಸಿಕಟ್ಟ 12 ಕಿಲೋಮೀಟ್ರ್, ಹೆಗ್ಗರಣಿ 26 ಕಿಲೋಮೀಟ್ರ್, ನಿಲ್ಕುಂದ 31 ಕಿಲೋಮೀಟರ್ಸ್ ಅಂತ ಬೋರ್ಡ್ ಇದೆ. ಇವತ್ತು ಸ್ವಲ್ಪ ಮಳೆ ಹೊಳವಾಗಿರೋದ್ರಿಂದ ನಮಗೆ ಹೋಗಲಿಕ್ಕೆ ಅನುಕೂಲ ಆಗ್ತಾ ಇದೆ. ಈ ರೋಡಲ್ಲೂ ಕೂಡ ಏನು ಮಳೆ ಸಿಗಲಿಲ್ಲ, ಇನ್ನು ಸಿಕ್ಕಿದ್ರೂ ಸಿಗ್ಬೋದು. ಯಾಕಂದರೆ ಇಲ್ಲಿ ಅಷ್ಟೊತ್ತಿಗೆ ಮಳೆ ಆಗೋದು ನಿಲ್ಲೋದು ಆಗ್ತಾನೇ ಇರುತ್ತೆ. ರೋಡೆಲ್ಲ ನೋಡಬಹುದು ನೀವು, ಸ್ವಲ್ಪ ಸ್ವಲ್ಪ ಒದ್ದೆ ಆಗಿದೆ. ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಇಲ್ಲಿ ಮಳೆ ಆಗಿರಬಹುದೇನೋ ಅಂತ.
ಮಳೆಗಾಲದಲ್ಲಿ ಎಲ್ಲ ಕಡೆ ಹಚ್ಚ ಹಸಿರಿರುತ್ತೆ, ನೋಡಲಿಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ. ಹಾಗೆ ತಂಪಿರುತ್ತೆ, ನಮಗೆ ಸೆಕೆ ಆಗೋದಿಲ್ಲ. ಎಷ್ಟೇ ದೂರ ಟ್ರಾವೆಲ್ ಮಾಡಿದರೂ ಕೂಡ ಸೆಕೆ ಆಗೋದಿಲ್ಲ. ಆದರೆ ಬೇಸಿಗೆನಲ್ಲಿ ನೀವು ಟ್ರಾವೆಲ್ ಮಾಡಿದ ಕೂಡಲೇ ಸ್ವಲ್ಪ ಸುಸ್ತಾಗ್ಬಿಡ್ತೀರಿ. ಯಾಕೆಂತಂದರೆ ಅಷ್ಟೊಂದು ಸೆಕೆ ಆಗುತ್ತೆ. ಹೆಲ್ಮೆಟ್ ಹಾಕ್ಕೊಂಡಿದ್ದೀರಿ ಅಂತಂದರೆ ತುಂಬ ಸ್ವೆಟ್ಟಾಗಿ ಒಳಗಡೆ ಎಲ್ಲ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕಾಗಿ ಮಳೆಗಾಲ ಟ್ರಾವೆಲ್ ಮಾಡಲಿಕ್ಕೆ ಸ್ವಲ್ಪ ಒಳ್ಳೆಯದು. ಆದರೆ ಮಳೆನೂ ಸ್ವಲ್ಪ ಕಡಿಮೆ ಇರಬೇಕಾಗುತ್ತೆ. ನೋಡಿ, ಇಲ್ಲಿ ಗಾಡಿಗಳನ್ನೆಲ್ಲ ತೊಳಿತಾರೆ ಕೆಲವಷ್ಟು ಜನ ಬಂದು. ಇದೇ ರೋಡಲ್ಲಿ ಹೋದರೆ ನಾವು ಹೆಗ್ಗರಣೆ, ನಿಲ್ಕುಂದ, ಹುಂಚಳ್ಳಿ ಫಾಲ್ಸು ಆ ಕಡೆ ಎಲ್ಲ ಹೋಗ್ಬೋದು. ನೋಡಿ, ಇಲ್ಲಿ ಹಾರ್ಸಿಕಟ್ಟ 12 ಕಿಲೋಮೀಟ್ರ್ ಅಂತ ಇದೆ. ನೋಡಿ, ಇಲ್ಲೊಂದು ಸಣ್ಣ ಹಳ್ಳ ಸಿಕ್ಕಿದೆ ನಮಗೆ, ಸಣ್ಣ ಬ್ರಿಡ್ಜ್ ಇದೆ. ಮೊದಲು ಇಲ್ಲೆಲ್ಲ ರೋಡು ತುಂಬ ಸಣ್ಣ ಇರ್ತಿತ್ತು, ಈಗ ಇದು ತುಂಬ ಅಗಲ ಮಾಡಿದ್ದಾರೆ. ಬ್ರಿಡ್ಜ್ ಕೂಡ ಸಣ್ಣದೇ ಆಗಿತ್ತು ಅವಾಗ. ಈ ಬ್ರಿಡ್ಜನ್ನು ದಾಟ್ತಾ ಇದ್ದಂಗೆ ನಮಗೆ ಲೆಫ್ಟ್ ಸೈಡಿಗೆ ಒಂದು ರೋಡ್ ಸಿಗುತ್ತೆ. ಆ ರೋಡಲ್ಲಿ ಹೋದರೆ ನೋಡಿ, ಇಲ್ಲಿ ನಮ್ಮ ಎದುರುಗಡೆ ಕಾಣ್ತಾ ಇದೆಯಲ್ಲ, ಇದೇ ರೋಡು. ಈ ರೋಡಲ್ಲಿ ಹೋದರೆ ನಾವು ನಿಮಗೆ ಆವಾಗ ನಾನು ಸಿದ್ದಾಪುರದ ಚೆಕ್ ಪೋಸ್ಟ್ ತೋರಿಸಿದ್ನಲ್ವ, ಆ ಚೆಕ್ ಪೋಸ್ಟನ ಹತ್ರ ಹೋಗಿ ಇದು ಹೊರ ಬೀಳುತ್ತೆ. ಅಂದರೆ ಇದು ಚನ್ನಮಾವು ಮತ್ತು ಅರಗುಪ್ಪ ಊರುಗಳ ಮುಖಾಂತರ ಹೋಗಿ ಅಲ್ಲಿ ಚೆಕ್ ಪೋಸ್ಟಿಂದ ಹೊರಗೆ ಹೋಗುತ್ತೆ. ಆ ರೋಡ್ ಇದು. ಈಗ ನಾವಿಲ್ಲಿ ಹೋಗ್ತಾ ಇರುವಂಥದ್ದು ಹೆಗ್ಗರಣೆ ರೋಡು. ಈಗ ನಮ್ಮ ಮುಂದೆ ಇಲ್ಲಿ ಸ್ವಲ್ಪ ಹೊತ್ತಲ್ಲೇ ಕುಣಜಿ ಕ್ರಾಸ್ ಬರುತ್ತೆ. ನೋಡಿ, ನಿಮ್ಮ ಮುಂದ್ಗಡೆ ಏನು ರೈಟ್ ಸೈಡಿಗೆ ರೋಡ್ ಕಾಣಿಸ್ತಾ ಇದೆ, ಅದೇ ಕುಣಜಿಗೆ ಹೋಗುವಂಥದ್ದು. ನೋಡಿ, ಇಲ್ಲಿ ಅಂಗಡಿಗಳೆಲ್ಲ ಇದ್ದಾವೆ. ನೀವು ಈ ರೋಡಲ್ಲಿ ಹೋದರೆ ಕುಣಜಿ ಮತ್ತು ಬಂದೀಸರ ಊರುಗಳಿಗೆ ಹೋಗಬಹುದು. ಬಂದೀಸರ ಅಂತಂದರೆ ಔಷಧಿಗೆ ತುಂಬ ಫೇಮಸ್ಸು. ಅಂದರೆ ಆಯುರ್ವೇದಿಕ್ ಔಷಧಿಯನ್ನು ಕೊಡ್ತಾರೆ ಅಲ್ಲಿ. ಸಾಕಷ್ಟು ರೋಗಗಳಿಗೆ ಔಷಧಿಯನ್ನು ಕೊಡ್ತಾರೆ. ಬಹಳಷ್ಟು ಜನ ಬಂದೀಸರಕ್ಕೆ ವಿಸಿಟ್ ಮಾಡ್ತಾರೆ. ಹಾಗೆ ಈಗ ನಾವು ಇಲ್ಲಿ ಎಂಟರ್ ಆಗಿರೋದು ಕೋಲ್ಸಿರ್ಸಿ ಊರಿಗೆ. ನೋಡಿ, ಇಲ್ಲಿ ಫಸ್ಟಿಗೆ ನಾವು ರೈಟ್ ಸೈಡಿಗೆ ಮೇಲ್ಗಡೆ ಹೋದರೆ ಇಲ್ಲಿ PU ಕಾಲೇಜ್ಗೆ ಹೋಗಬಹುದು. ಕೋಲ್ಸಿರ್ಸಿನಲ್ಲಿ PU ಕಾಲೇಜ್ ಕೂಡ ಇದೆ. ಹಾಗೆ ಇಲ್ಲಿ ನೋಡಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಲ್ಸಿರ್ಸಿ ಅಂತ ಇದೆ. ಇಲ್ಲಿ ಲೆಫ್ಟ್ ಸೈಡಿಗೆಲ್ಲ ನೋಡಿ ನೀವು ಕೋಲ್ಸಿರ್ಸಿ ಗದ್ದೆ ಬಯಲುಗಳನ್ನು ನೋಡಬಹುದು. ಹಾಗೆ ಇಲ್ಲಿ ರೈಟ್ ಸೈಡಿಗೆ ನೋಡಿದ್ರೆ ನೀವು ಗ್ರಾಮ ಪಂಚಾಯತ್ ಕಾರ್ಯಾಲಯವನ್ನು ನೋಡಬಹುದು. ಇದೇ ಕೋಲ್ಸಿರ್ಸಿ ಊರು. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ನಿಮಗೆ ಕೋಲ್ಸಿರ್ಸಿಯ ಸ್ಕೂಲ್ ಸಿಗುತ್ತೆ. ತೋರಿಸ್ತೀನಿ ಅದನ್ನು ಕೂಡ. ನೋಡಿ, ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದೇ ಈ ಕೋಲ್ಸಿರ್ಸಿ ಊರಿನ ಪ್ರೈಮರಿ ಸ್ಕೂಲು. ನೀವೇನಾದರೂ ಹುಂಚಳ್ಳಿ ಫಾಲ್ಸಿಗೆ ಹೋಗಬೇಕಾದ್ರೆ ಅಥವಾ ಹೆಗ್ಗರಣೆ ರೂಟಲ್ಲಿ ಹೋಗಬೇಕಾದ್ರೆ ಈ ಕೋಲ್ಸಿರ್ಸಿ ಊರನ್ನು ನೋಡಿರ್ತೀರ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಇಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀವಿ ನಾವು. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗಿರ್ತಿತ್ತು. ಊರಿನ ಲೆಕ್ಕದಲ್ಲಿ ನೋಡಿದ್ರೆ ಕೋಲ್ಸಿರ್ಸಿ ಸ್ವಲ್ಪ ದೊಡ್ಡ ಊರು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಒಳಗೆಲ್ಲ ಮನೆಗಳಿದ್ದಾವೆ. ಒಳಗೆ ಅಂತಂದರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಗದ್ದೆಗಳಿರುತ್ತೋ ಆ ಗದ್ದೆಗಳ ಮೇಲ್ಗಡೆ ಅಂದರೆ ಬೇಣ ಇರುತ್ತಲ್ವ, ಆ ಬೇಣದಲ್ಲಿ ಹೆಚ್ಚಿನದಾಗಿ ಜನರು ಮನೆಯನ್ನು ಕಟ್ಕೊಂಡಿರ್ತಾರೆ. ಅದಕ್ಕಾಗಿ ಈ ಊರು ಸ್ವಲ್ಪ ದೊಡ್ಡದೇ ಇದೆ ಅಂತ ಹೇಳ್ಬೋದು. ಜೋರಾಗಿ ಗಾಳಿ ಬರ್ತಾ ಇದೆ. ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ನಿಮಗೆ ಕೇಳಿಸ್ತಾ ಇಲ್ಲ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಮುಂದಿನ ಸಲ ಬೇರೆ ಏನಾದರೂ ಐಡಿಯಾ ಹಾಕ್ತೀನಿ. ತುಂಬ ಜೋರಾಗಿ ಗಾಳಿ ನನಗೆ ಬಡಿತಾ ಇದೆ. ಅಂತಂದರೆ ಇಲ್ಲಿ ಗಾಳಿ ಜೋರಾಗಿ ಬೀಸ್ತಾ ಇಲ್ಲ, ನಾವು ಬೈಕಲ್ಲಿ ಸ್ಪೀಡಾಗಿ ಹೋಗ್ತಾ ಇರೋದ್ರಿಂದ ಜೋರಾಗಿ ಗಾಳಿ ಬೀಸ್ತಾ ಇದೆ. ನೋಡಿ, ಇಲ್ಲಿ ಗ್ರಾಮ ಪಂಚಾಯತ್ ಕೋಲ್ಸಿರ್ಸಿ ವಂದನೆಗಳು ಅಂತ ಇದೆ. ಇಲ್ಲಿಗೆ ಕೋಲ್ಸಿರ್ಸಿ ಊರು ಮುಗೀತು. ನೋಡಿ, ಹೀಗೆ ಸಣ್ಣ ಪುಟ್ಟ ದಾರಿಗಳೆಲ್ಲ ಇದ್ದಾವೆ. ಈ ಕಡೆ ಮತ್ತು ರೈಟ್ ಸೈಡಿಗೆಲ್ಲ ಇದ್ದಾವೆ. ಇವು ಇಲ್ಲಿ ಸಣ್ಣ ಸಣ್ಣ ಊರುಗಳನ್ನು ಕನೆಕ್ಟ್ ಮಾಡ್ತವೆ.
ಈ ರೋಡಲ್ಲಿ ಹೋಗಬೇಕಾದ್ರೆ ತುಂಬ ಖುಷಿ ಅನಿಸುತ್ತೆ, ಯಾಕಂದರೆ ಎರಡೂ ಸೈಡು ತುಂಬ ಹಚ್ಚ ಹಸಿರಾಗಿರುತ್ತೆ. ಇನ್ನು ಹಾರಸಿಕಟ್ಟೆ ಊರನ್ನು ದಾಟಿದ ಮೇಲಂತೂ ಕರ್ವಿಂಗ್ಗಳನ್ನು ನೀವು ತುಂಬ ನೋಡಬಹುದು, ಅಷ್ಟೊಂದು ಕರ್ವಿಂಗ್ಗಳು ಸಿಗ್ತವೆ. ಇಲ್ಲಿ ಮಳೆ ಹೊಯ್ದು ಹೋಗಿದೆ, ನೀವು ನೋಡಬಹುದು ರೋಡೆಲ್ಲ ಒದ್ದೆ ಆಗಿದೆ ಇಲ್ಲಿ. ಹಾಗೆ ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಟ್ರಾವೆಲ್ ಮಾಡಿ, ವೆಹಿಕಲ್ಗಳೆಲ್ಲ ಬರ್ತಾ ಇರ್ತವೆ. ಇಲ್ಲಿ ಊರವರಿಗೆ ಈ ರೋಡೆಲ್ಲ ಹೇಗಿರುತ್ತೆ, ಎಲ್ಲೆಲ್ಲಿ ಕರ್ವಿಂಗ್ ಇರುತ್ತೆ ಅನ್ನೋದೆಲ್ಲ ಗೊತ್ತಿರುತ್ತೆ, ಎಲ್ಲೆಲ್ಲಿ ಹೊಂಡ ಇರುತ್ತೆ ಅನ್ನೋದೆಲ್ಲ ಗೊತ್ತಿರುತ್ತೆ, ಅವರು ಕರೆಕ್ಟಾಗಿ ಬರ್ತಾ ಇರ್ತಾರೆ. ಆದರೆ ನೀವು ಹೊರಗಡೆಯಿಂದ ಬಂದಿದ್ದೀರಿ ಅಂತ ಆದರೆ ಸ್ವಲ್ಪ ನಿಧಾನವಾಗಿ ಹೋಗಬೇಕು, ಯಾಕಂದರೆ ರೋಡ್ ಗೊತ್ತಿರಲ್ಲ ಕರೆಕ್ಟಾಗಿ, ಮುಂದೆ ವೆಹಿಕಲ್ ಬರ್ತಾ ಇದ್ದಾವೋ ಇಲ್ಲೋ, ಎಲ್ಲಿ ಕರ್ವಿಂಗ್ ಇದೆ ಅಷ್ಟೊಂದು ಪರ್ಫೆಕ್ಟಾಗಿ ಗೊತ್ತಿರೋದಿಲ್ಲ. ಅದಕ್ಕಾಗಿ ಸ್ಲೋ ಆಗಿ ಹೋದರೆ ತುಂಬ ಒಳ್ಳೆಯದು. ನೀವು ಈ ರೋಡಲ್ಲಿ ಹೋದರೆ ಹೆಗ್ಗರಣಿಗೆ ಹೋಗಿ, ಹೆಗ್ಗರಣಿಯಿಂದ ಹುಂಚಳ್ಳಿ ಫಾಲ್ಸ್ಗೆಲ್ಲ ಹೋಗ್ಬೋದು, ಹಾಗೆ ಭೀಮನ ಗುಡ್ಡಕ್ಕೂ ಕೂಡ ಹೋಗ್ಬೋದು, ಮತ್ತು ವಾಟೆಹಳ್ಳ ಫಾಲ್ಸ್ಗೂ ಹೋಗ್ಬೋದು. ಹಾಗೆ ನೀವು ಹೆಗ್ಗರಣಿಯಿಂದ ಆನಂತರ ಸಿರ್ಸಿ ಕಡೆನೂ ಹೋಗ್ಬೋದು, ಅಥವಾ ಅಲ್ಲಿ ಹೆಗ್ಗರಣಿಯಿಂದ ಹಾಗೆ ಮುಂದೆ ಹೋದರೆ ನಿಲ್ಗುಂದ ಎಲ್ಲ ದಾಟಿ ಮುಂದೆ ಹೋದರೆ ಸಿರ್ಸಿ ಕುಮಟಾ ರೋಡಿಗೂ ಕೂಡ ಟಚ್ ಆಗುತ್ತೆ. ನೀವು ಅಲ್ಲಿಂದ ಕೂಡ ಕುಮಟಾ ಹೋಗೋದಾದ್ರೆ ಕುಮಟಾ ಸೈಡ್ ಬೇಕಾದರೂ ಹೋಗ್ಬೋದು. ನೋಡಿ, ಈಗ ನಾವು ಇಲ್ಲಿ ಸಿರ್ಸಿ ಊರಾದ ನಂತರ ಬಿದರ್ಖಾನ್ ಅಂತ ಒಂದು ಊರಿದೆ. ಬಿದರ್ಖಾನ್ ಊರಿಗೆ ಬಂದು ಮುಟ್ಟಿದ್ದೀವಿ. ಇಲ್ಲಿ ಒಂದು ಹೈಸ್ಕೂಲ್ ಕೂಡ ಇದೆ, MGCM ಪ್ರೌಢಶಾಲೆ ಅಂತ. ನಮ್ಮ ತಂದೆಯವರು ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿದ್ದು ಇಲ್ಲೇ. ನೋಡಿ, ಇದೇ ಬಿದರ್ಖಾನ್ ಊರು. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಕೊಳ್ಳೆ ಸ್ವಲ್ಪ ಅಂಗಡಿಗಳೆಲ್ಲ ಸಿಗ್ತಾವೆ ನಮಗೆ. ನೋಡಿ, ಅಕ್ಕಪಕ್ಕದ ಗುಡ್ಡಗಳೆಲ್ಲ ಎಷ್ಟೊಂದು ಹಚ್ಚ ಹಸಿರಾಗಿದ್ದಾವೆ. ನೋಡಿ, ಗೋಳಿಮಕ್ಕಿ 16 ಕಿಲೋಮೀಟ್ರ್ ಅಂತ ಇದೆ. ನೋಡಿ, ಇದೇ ಬಿದರ್ಖಾನ್ ಊರು. ಹಾಗೆ ಇಲ್ಲಿ ನೋಡಿ ಬೋರ್ಡ್ ಇದೆ, ಕೊಡಗಿ ಬೈಲು, ಗೋಳಿಕಾಯಿ, ಬಿಳ್ಗಿ, ಇವಕ್ಕೆಲ್ಲ ನಾವು ಹೋಗ್ಬೋದು ಇಲ್ಲಿಂದ. ಬಿಳ್ಗಿ ಊರಿನಲ್ಲಿ ಕೂಡ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ. ಬಿಳ್ಗಿಯಲ್ಲಿ ಗೋಲುಬಾವಿ ಇರಬಹುದು ಅಥವಾ ಜೈನ ಬಸದಿ ಇರಬಹುದು, ಅವುಗಳ ವಿಡಿಯೋಗಳು ನಿಮಗೆ ನನ್ನ ಚಾನಲ್ನಲ್ಲೇ ಸಿಗ್ತವೆ. ನೀವು ಹೋಗಿ ಅದರ ಬಗ್ಗೆ ಡೀಟೇಲ್ ವಿಡಿಯೋಗಳನ್ನು ನೋಡಬಹುದು. ನೋಡಿ, ಇಲ್ಲಿ ಗ್ರಾಮ ಪಂಚಾಯತ್ ಇದೆ, ಬಿದರ್ಖಾನ್ದು ಮೇಲ್ಗಡೆ ಇದೆ ಇಲ್ಲಿ. ನೋಡಿ, ಗ್ರಾಮ ಪಂಚಾಯತ್ನ ಬೋರ್ಡ್ ಕೂಡ ಇದೆ ಇಲ್ಲಿ. ಹಾಗೆ ನಾವೀಗ ಮುಂದೆ ಹಾರಸಿಕಟ್ಟ ಅಥವಾ ಹೆಗ್ಗರಣಿ ರೋಡಲ್ಲೇ ಮುಂದುವರಿತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಬಿಸಿಲು ಬಿದ್ದಿದೆ, ಆದರೆ ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಬಿಸಿಲು ಮಳೆ ಆವಾಗವಾಗ ಆಗ್ತಾನೇ ಇರುತ್ತೆ. ಇಷ್ಟು ಚೆನ್ನಾಗಿ ಇರುವಂತಹ ಬಿಸಿಲು ಇದ್ದಾಗ ಒಂದೇ ಸಲನೇ ಮಳೆ ಬಂದು ಬಿಡಬಹುದು. ಆದರೆ ಮಳೆಗಾಲದಲ್ಲಿ ತಿರುಗಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿ ತೋಟಗಳನ್ನು ನೋಡ್ಬೋದು ನೀವು, ಇವೆಲ್ಲ ಅಡಿಕೆ ತೋಟಗಳು ಇಲ್ಲಿ. ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಅಂಗಡಿಗಳು ಅಂತಂದರೆ ನಿಮಗೆ ಗಾಡಿ ರಿಪೇರಿಗೆ ಸಂಬಂಧಪಟ್ಟಂತಹ ಅಂಗಡಿಗಳು ಸ್ವಲ್ಪ ಕಡಿಮೆನೇ ಸಿಗ್ತವೆ. ಹಗಲಲ್ಲಿ ಹೋದರೆ ಅಡ್ಡಿಲ್ಲ, ಮಧ್ಯದಲ್ಲಿ ಸ್ವಲ್ಪ ಊರುಗಳಲ್ಲಿ ರಿಪೇರಿ ಮಾಡಿಕೊಡ್ತಾರೆ ಗಾಡಿಗಳೇನಾದರೂ ಹಾಳಾಯಿತು ಅಂತಂದರೆ. ಆದರೆ ಸ್ವಲ್ಪ ಕತ್ಲೆ ಆಯಿತು, ಸಂಜೆ ಆಯಿತು ಅಂತ ಅಂದ್ಬಿಟ್ರೆ ನಿಮಗೆ ಯಾರೂ ಸಿಗಲ್ಲ, ಅಂಗಡಿಗಳೆಲ್ಲ ಕ್ಲೋಸ್ ಆಗಿರ್ತವೆ. ನೋಡಿ, ಇಲ್ಲಿ ಮಧ್ಯ ಈ ರೀತಿ ಊರುಗಳೆಲ್ಲ ಬರ್ತವೆ. ನೋಡಿ, ಮುಂಡೂಸರ, ಕುಪ್ಪಗಾರ್ ಮತ್ತು ಅತ್ತಿಕೊಪ್ಪ ಅಂತ ಇಲ್ಲಿ 3 ಊರುಗಳಿದ್ದಾವೆ. ನಾನು ನಿಮಗೆ ಹೋಗ್ತಾ ಸ್ವಲ್ಪ ಸ್ಲೋ ಮಾಡಿ ಆ ಬೋರ್ಡ್ಗಳನ್ನು ತೋರಿಸ್ತಾ ಹೋಗ್ತೀನಿ, ನೀವು ಓದ್ಕೋಬಹುದು. ಮತ್ತು ನಿಮಗೆ ಈ ಊರುಗಳಲ್ಲಿ ಯಾರಾದರೂ ರಿಲೇಟಿವ್ಸ್ ಇದ್ದಾರೆ ಅಥವಾ ನೀವೇನಾದರೂ ಬಂದಿದ್ದೀರಿ ಅಂತಂದರೆ ನಮಗೆ ಕಮೆಂಟ್ ಮಾಡಿ ಹೇಳ್ಬೋದು ನಾನಿಲ್ಲಿ ಹೋಗಿದ್ದೀನಿ ಅಂತ. ನೋಡಿ, ಒಂದು ಬಸ್ ಬರ್ತಾ ಇದೆ. ಸಿದ್ದಾಪುರ ಹಳಿಯಾಳ ಅಂತ ಇದೆ. ಹಳಿಯಾಳ ಅಂತಂದರೆ ಮತ್ತು ಹಳಿಯಾಳ ತಾಲೂಕಲ್ಲ, ಅದು ಬೇರೆಯೇ. ಅದು ಆ ಕಡೆ ದಾಂಡೇಲಿ ಸೈಡ್ ಇದೆಯಲ್ಲ, ಆ ಹಳಿಯಾಳನೇ ಬೇರೆ. ಇಲ್ಲಿರುವಂತಹ ಹಳಿಯಾಳ ಅನ್ನುವಂಥ ಊರೇ ಬೇರೆ. ನೋಡಿ, ಇಲ್ಲೊಂದು ತಾರಗೋಡು ಅಂತ ಊರಿದೆ. ತಾರಗೋಡು ಅಂತಂದರೆ ಮತ್ತು ಸಿರ್ಸಿಯಿಂದ ಯಲ್ಲಾಪುರ ಹೋಗೋ ರೋಡಲ್ಲಿ ಸಿಗ್ತದಲ್ಲ, ಆ ತಾರಗೋಡಲ್ಲ, ಮತ್ತು ಅದು ದೊಡ್ಡ ತಾರಗೋಡು ಊರು. ಇದು ಒಂದು ಸಣ್ಣ ಹಳ್ಳಿ ಅಷ್ಟೇ.
ನೋಡಿ ಇಲ್ಲಿ ರೋಡು ಎಷ್ಟೊಂದು ಹಸಿಯಾಗಿದೆ, ಅಕ್ಕಪಕ್ಕ ಎಷ್ಟೊಂದು ಹಸಿರು ಕಾಣಿಸ್ತಾ ಇದೆ, ನೀವು ನೋಡಬಹುದು. ನೋಡಿ ಇಲ್ಲಿ ಉಂಚಳ್ಳಿ ಫಾಲ್ಸ್ 17 ಕಿಲೋಮೀಟ್ರ್, ಹಾರ್ಸಿಕಟ್ಟ 6 ಕಿಲೋಮೀಟ್ರ್ ಅಂತ ಇದೆ. ಸ್ನೇಹಿತರೆ, ಈ ಊರುಗಳ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಜನ ಮಾತ್ರ ತುಂಬ ಒಳ್ಳೆಯವರು. ಅದು ಯಾಕೆ ಅಂತಂದರೆ, ನೀವೇನಾದರೂ ಒಂದು ವೇಳೆ ಇಲ್ಲಿ ದಾರಿ ತಪ್ಪಿ ಯಾವುದೋ ಒಂದು ರೂಟಿಗೆ ಹೋಗಿರ್ತೀರಿ ಅಂತ ಅಂದ್ಕೊಳ್ಳೋಣ, ಅಥವಾ ಯಾವುದೋ ಒಂದು ಎಮರ್ಜೆನ್ಸಿ ಆಯಿತು ಅಂತ ಅಂದ್ಕೊಳ್ಳೋಣ, ಆವಾಗ ಇಲ್ಲಿಯ ಜನ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಹಾಗೆ ಇಲ್ಲಿ ಅತ್ತಿಕೊಪ್ಪ ಮತ್ತು ಹಾಸಣಗಿ ಮತ್ತು ಶ್ರೀ ಕಲ್ಲೇಶ್ವರ ದೇವಸ್ಥಾನಕ್ಕೆ ಕೂಡ ಇಲ್ಲಿಂದ ನಾವು ಹೋಗಬಹುದು. ಸ್ನೇಹಿತರೆ, ಇಲ್ಲಿಯ ಜನರ ಬಗ್ಗೆ ಹೇಳ್ತಾ ಇದ್ದೆ, ತುಂಬ ಒಳ್ಳೆಯ ಜನ ಇದ್ದಾರೆ. ಇಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ತಕ್ಷಣ ಹೆಲ್ಪ್ ಮಾಡ್ತಾರೆ. ಮತ್ತು ಇನ್ನು ನೀವು ದಾರಿ ತಪ್ಪಿ ಎಲ್ಲೋ ಹೋಗ್ಬಿಟ್ಟಿದ್ದೀರಿ, ಯಾವುದೋ ಸಣ್ಣ ಹಳ್ಳಿ ರೋಡಲ್ಲಿ ಹೋಗ್ಬಿಟ್ಟಿದ್ದೀರಿ, ನಿಮಗೆ ದಾರಿ ಗೊತ್ತಾಗ್ತಾ ಇಲ್ಲ, ಅಲ್ಲಿ ನೀವು ಇರುವಂತಹ ಯಾವುದೋ ಒಂದು ದಾರಿ ತಪ್ಪಿ ಯಾವುದೋ ಮನೆಗೆ ಹೋಗ್ಬಿಟ್ಟಿದ್ದೀರಿ ಅಂತಲೇ ಇಟ್ಕೊಡೋಣ. ಈಗ ಅಲ್ಲಿ ಹೋದ ಕೂಡಲೇ ಅವ್ರು ನಿಮಗೆ ಏನಾದರೂ ಕುಡಿತೀರಾ, ತಿಂತೀರಾ ಅಂತ ಎಲ್ಲ ಕೇಳ್ತಾರೆ. ಯಾಕಂದರೆ ಅಷ್ಟೊಂದು ಒಳ್ಳೆಯ ಜನ ಇಲ್ಲಿ. ನಿಮಗೆ ಫಸ್ಟ್ ಹೆಲ್ಪ್ ಮಾಡೋಕ್ಕಿಂತ ಮೊದಲು ನೀವು ಆಯಾಸಗೊಂಡು ಬಂದಿರಬಹುದು ಅಂತ ಅವರಿಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಅವ್ರು ನಿಮಗೆ ಏನಾದರೂ ಆಹಾರ ತೊಗೊಳ್ತೀರಾ, ನೀರು ಕುಡಿತೀರಾ, ಚಹಾ ಮಾಡಲಾ ಅಂತ ಎಲ್ಲ ಕೇಳ್ತಾರೆ. ನೀವು ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ, ಅತಿಥಿ ಸತ್ಕಾರ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅಷ್ಟೊಂದು ಒಳ್ಳೆಯ ಜನ ಈ ಕಡೆ ಇದ್ದಾರೆ. ನೋಡಿ, ಇಲ್ಲೊಂದು ರೋಡ್ ಇದೆ, ಮುತ್ತಿಗೆ ಅನ್ನುವಂಥ ಊರಿಗೆ ಹೋಗುವಂಥ ರೋಡ್ ಇದು. ಹಾಗಾಗಿ ಅಥವಾ ಒಂದು ವೇಳೆ ನಿಮ್ಮ ಗಾಡಿನೇ ಈಗ ಏನಾದರೂ ರಸ್ತೆ ಮೇಲೆ ಕೈ ಕೊಡ್ತು ಅಂತ ಇಟ್ಕೊಳ್ಳೋಣ, ಆವಾಗ ಅಕ್ಕಪಕ್ಕದಲ್ಲಿ ಹೋಗುವವರು ಸಾಕಷ್ಟು ಜನ ನಿಲ್ತಾರೆ, ಏನಾಯಿತು ಅಂತ. ಅಥವಾ ಅವರಿಗೆ ಗೊತ್ತಿರುವಂತಹ ಮೆಕ್ಯಾನಿಕ್ಗೆ ಅವರು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ಒಂದು ವೇಳೆ ಕೆಲವು ಜಾಗದಲ್ಲಿ ನೆಟ್ವರ್ಕ್ಗಳು ತಾಗೋದಿಲ್ಲ, ಆದರೂ ಕೂಡ ಆ ದಾರಿಯಲ್ಲಿ ಯಾರಾದರೂ ಹೋಗೋರಿದ್ದರೆ ನಾನು ಹೇಳಿ ಮುಂದೆ ಮೆಕ್ಯಾನಿಕನ್ನು ಕಳಿಸ್ತೀನಿ ತಗೊಳ್ಳಿ ಅಂತ ಹೇಳಿ ನಿಮಗೆ ಹೇಳಿ ಹೋಗ್ತಾರೆ. ಸೊ ಅಷ್ಟೊಂದು ಹೆಲ್ಪ್ಫುಲ್ ನೇಚರ್ ಇದೆ ಇಲ್ಲಿ ಜನರಿಗೆ. ಸೊ ಅದಕ್ಕೆ ನೀವು ಇಲ್ಲಿಗೆ ಬರುವಂತಹ ಪ್ರವಾಸಿಗರೇನಿದ್ದಾರೆ, ಉಂಚಳ್ಳಿ ಫಾಲ್ಸಿಗೆ ಬರುವಂಥವ್ರಾಗಿರ್ಬೋದು, ಇಲ್ಲಿಗೆ ಬರುವಂಥವ್ರಾಗಿರ್ಬೋದು, ಆ ಪ್ರವಾಸಿಗರು ಇಲ್ಲಿನ ಜನರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಬಿಹೇವ್ ಮಾಡಿ. ಯಾಕಂದರೆ ಎಷ್ಟೋ ಜನ ಪ್ರವಾಸಿಗರು ಈಗ ಪ್ಲೇಸನ್ನು ನೋಡಬೇಕು ಅಂತ ಬರೋದಕ್ಕಿಂತ ಜಾಸ್ತಿಯಾಗಿ ಒಟ್ಟು ಎಂಜಾಯ್ಮೆಂಟ್ ಮಾಡಬೇಕು ಅಂತಲೇ ಬರ್ತಾರೆ. ಅದೇನು ಎಂಜಾಯ್ಮೆಂಟೋ ನನಗೇನು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಮಗೆಲ್ಲ ಒಂದು ಪ್ಲೇಸನ್ನು ನೋಡಿದ್ರೆ ಖುಷಿ ಆಗುತ್ತೆ. ಪ್ಲೇಸು ಅನ್ನೋದಕ್ಕಿಂತಲೂ ಆ ಪ್ಲೇಸಿಗೆ ಹೋಗಬೇಕಾದ್ರೆ ಸಿಗುವಂತಹ ಊರುಗಳಾಗಿರ್ಬೋದು, ಕಾಡುಗಳಾಗಿರ್ಬೋದು, ಅವನ್ನೆಲ್ಲ ನೋಡಿ ನಾವು ಖುಷಿ ಪಡ್ತೀವಿ. ಆದರೆ ಎಷ್ಟೋ ಜನರಿಗೆ ಏನಾಗುತ್ತೆ ಅಂತಂದರೆ, ಅವರು ಫೈನಲ್ ಡೆಸ್ಟಿನೇಷನನ್ನು ಮಾತ್ರ ನೋಡಿ ಖುಷಿ ಪಡ್ತಾರೆ ಮತ್ತು ಅಲ್ಲಿ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಚಾಲೂ ಮಾಡಿಬಿಡ್ತಾರೆ. ನೋಡಿ, ಇಲ್ಲಿ ನಾವು ಮಾತಾಡ್ತಾ ಈಗ ಕೌಲುಕೊಪ್ಪ ಗ್ರಾಮಕ್ಕೆ ಬಂದು ಮುಟ್ಟಿದ್ದೀವಿ. ನೋಡಿ, ಎಷ್ಟು ಬೇಗ ಈಗ ಕೌಲುಕೊಪ್ಪ ಗ್ರಾಮ ಪಾಸ್ ಆಗೋಯ್ತು. ಮತ್ತು ಒಳಗಡೆ ಮನೆಗಳಿದ್ದಾವೆ, ರೋಡ್ ಸೈಡ್ಗಿಲ್ಲ. ಅದೇ ಹೇಳ್ತಾ ಇದ್ನಲ್ಲ ಸ್ನೇಹಿತರೆ, ಈಗ ಬಹಳಷ್ಟು ಜನ ಟೂರಿಗೆ ಹೋಗೋರು ಏನು ಮಾಡ್ತಾರೆ ಅಂತಂದರೆ, ಯಾವುದೋ ಒಂದು ಪ್ಲೇಸನ್ನು ಗುರುತು ಮಾಡ್ಕೊಂಡಿರ್ತಾರೆ. ಉದಾಹರಣೆಗೆ ನಾನು ಉಂಚಳ್ಳಿ ಫಾಲ್ಸಿಗೆ ಹೋಗಬೇಕು ಅಂತ. ಅವರಿಗೆ ಆ ಮಧ್ಯದಲ್ಲಿ ಸಿಗುವಂಥ ನೇಚರ್ ಆಗಿರಲಿ, ಅಲ್ಲಿ ಸಿಗುವಂಥ ಊರಾಗಿರಲಿ, ಜನರಾಗಿರಲಿ, ಅದು ಯಾವುದೂ ಸಂಬಂಧ ಇಲ್ಲ. ಉಂಚಳ್ಳಿ ಫಾಲ್ಸಿಗೆ ಹೋದರೂ ಒಂದಿಷ್ಟು ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ತಿನ್ನೋದು ಕುಡಿಯೋದು ಮಾಡಿಕೊಂಡು ವಾತಾವರಣವನ್ನು ಒಂದಿಷ್ಟು ಹಾಳು ಮಾಡಿ, ಅಲ್ಲಿ ಬಾಟ್ಲ್ಗಳನ್ನು ಪ್ಲಾಸ್ಟಿಕ್ಗಳನ್ನೆಲ್ಲ ಒಗೆದು ಏನಾದರೂ ಮಾಡಿ ಒಟ್ಟು ಆ ರೀತಿ ಎಂಜಾಯ್ ಮಾಡುವಂಥ ಜನರು ಈಗ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಅಂಥವ್ರಿಗೆ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಈ ಕಡೆ ಊರಿನ ಜನರು ತುಂಬ ಒಳ್ಳೆಯವರು ಇರ್ತಾರೆ. ಅವರಿಗೆ ನೀವು ತೊಂದರೆ ಕೊಡೋದಾಗಿರಲಿ, ಅಥವಾ ಅವರು ಊರ ಹತ್ತಿರ ಏನಾದ್ರು ಕಸ ಎಸೆಯೋದಾಗಿರಲಿ, ಅಥವಾ ಅಲ್ಲಿ ನಿಂತ್ಕೊಂಡು DJ ಹಚ್ಕೊಂಡು ಡ್ಯಾನ್ಸ್ ಮಾಡೋದಾಗಿರಲಿ, ಅಥವಾ ಅಲ್ಲಿ ಜನರ ಜೊತೆ ಮಿಸ್ಬಿಹೇವಿಯರ್ ಮಾಡೋದಾಗಿರಲಿ, ಆ ಥರ ಏನು ನೀವು ಮಾಡದೆ ಹೋದ್ರೇ ತುಂಬ ಒಳ್ಳೆಯದು. ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ನೀವು ಯಾವ ಪ್ಲೇಸನ್ನು ನೋಡ್ಲಿಕ್ಕೆ ಬಂದಿರ್ತೀರೋ ಆ ಪ್ಲೇಸನ್ನು ನೋಡ್ಕೊಳ್ಳಿ, ಅಲ್ಲಿಗೆ ಹೋಗುವಂಥ ದಾರಿಯನ್ನು ಎಂಜಾಯ್ ಮಾಡಿ, ಕಾಡನ್ನು ಎಂಜಾಯ್ ಮಾಡಿ, ಹಾಗೆ ಹೋಗಿ. ಅಲ್ಲೆಲ್ಲ ನಿಂತ್ಕೊಂಡು ಕಸ ಹಡೋದು ಆ ಥರ ಎಲ್ಲ ಮಾಡಬಾರ್ದು. ನೋಡಿ, ಕೆಳಗಡೆ ಗದ್ದೆ ಬಯಲುಗಳು ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾವೆ. ನೋಡಿ, ಈ ಕಡೆ ಕೆಳಗಿನ ನಾಲೆಗಾರ ಅಂತ ಒಂದು ಊರಿದೆ. ಹಾಗೆ ನೋಡಿ, ಇಲ್ಲಿ ಹಿರೇಕಾಯಿ ಗದ್ದೆ ಅಂತ ಒಂದು
ಊರಿದೆ, ಅದಕ್ಕೆ ಹೋಗುವಂಥ ರೋಡ್ ಇದೆ ಅಲ್ಲಿ. ಮತ್ತು ಐದನಹಳ್ಳಿ ಅಂತ ಊರನ್ನು ನೀವು ಕೇಳಿರ್ಬೋದು. ನೋಡಿ, ಐದನಹಳ್ಳಿ ಹೋಗೋಕ್ಕೆ ಇದೇ ರಸ್ತೆ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಇನ್ನೊಂದು ರಸ್ತೆ ಎಡಗಡೆ ಹೋಗುತ್ತೆ. ಚಿಪ್ಳ ಅಂತ ಒಂದು ಊರಿದೆ, ಆ ಚಿಪ್ಳ ಊರಿಗೆ ಈ ರಸ್ತೆ ಹೋಗುತ್ತೆ. ಇಲ್ಲಿನ ರೋಡ್ಗಳಲ್ಲಿ ಎಷ್ಟೇ ಹೊತ್ತು ಟ್ರಾವೆಲ್ ಮಾಡಿದರೂ ಕೂಡ ನಮಗೆ ಬೋರ್ ಅಂತ ಅನಿಸೋದಿಲ್ಲ. ಸ್ನೇಹಿತರೆ, ಮೊದಲೇ ನಿಮಗೆ ಇನ್ನೊಂದು ವಿಷಯವನ್ನು ಹೇಳ್ಬಿಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಬೋರ್ ಅಂತ ಅನಿಸಿದರೆ, ಅಥವಾ ಏನಪ್ಪ ಬರೀ ಕಾಡನ್ನೇ ತೋರಿಸ್ತಾ ಇದ್ದಾರೆ, ಕಾಡು ದಾರಿಯಲ್ಲೇ ಹೋಗ್ತಾ ಇದ್ದಾರೆ, ಯಾವುದೇ ಡೆಸ್ಟಿನೇಷನನ್ನು ತೋರಿಸ್ತಾ ಇಲ್ಲ ಅಂತ ನಿಮಗೇನಾದರೂ ಬೇಜಾರಾದರೆ ನೀವು ಈ ವಿಡಿಯೋವನ್ನು ಇಲ್ಲಿಂದನೇ ಎಕ್ಸಿಟ್ ಆಗಬಹುದು. ಯಾಕೆಂದರೆ ನನ್ನ ಉದ್ದೇಶ ಯಾವುದೋ ಒಂದು ಡೆಸ್ಟಿನೇಷನನ್ನು ತೋರಿಸೋಕ್ಕಿಂತ ಅಲ್ಲಿಗೆ ಹೋಗುವಂತಹ ದಾರಿ ಏನಿದೆ, ಆ ಊರು ಏನಿದೆ, ಜನರು ಯಾವ ರೀತಿ ಇರ್ತಾರೆ, ಅದನ್ನು ಸ್ವಲ್ಪ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಕೇವಲ ಡೆಸ್ಟಿನೇಷನ್ ಒಂದೇ ಅಂತ ಆಗ್ಬಿಟ್ರೆ, ಈಗ ಉಂಚಳ್ಳಿ ಫಾಲ್ಸ್ ಒಂದೇ ಅಂತ ಆಗ್ಬಿಟ್ರೆ ಹೋಗಿ ಉಂಚಳ್ಳಿ ಫಾಲ್ಸಲ್ಲಿ ಮಾತ್ರ ತೋರಿಸ್ಬೇಕಾಗುತ್ತೆ. ಅಲ್ಲಿಗೆ ಹೋಗೋ ದಾರಿ ಹೇಗಿದೆ, ವಾತಾವರಣ ಹೇಗಿದೆ, ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಭಾಳಷ್ಟು ಜನರಿಗೆ. ಆದರೆ ನಾನು ಅಲ್ಲಿಗೆ ಹೋಗುವಂತಹ ಪರಿಸರವನ್ನು ಕೂಡ ಖುಷಿಯಿಂದ ನೋಡ್ತಾ ಹೋಗ್ತೀನಿ. ಅದಕ್ಕಾಗಿ ನಿಮಗೇನಾದರೂ ಬೋರ್ ಅನಿಸಿದ್ರೆ ನೀವು ಇಲ್ಲಿಂದನೇ ಎಕ್ಸಿಟ್ ಆಗಬಹುದು. ಒಂದು ವೇಳೆ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗಿಲ್ಲ ಅಂತಾದರೆ ಡಿಸ್ಲೈಕ್ ಕೂಡ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ನಿಮ್ಗೆ ಇಷ್ಟ ಆಯಿತು ಅಂತಾದರೆ ನೀವು ಲೈಕನ್ನು ಮಾಡ್ಬೋದು. ಹೆಚ್ಚಿನದಾಗಿ ಜನ ಯಾಕೆ ಲೈಕ್ ಮಾಡ್ಕೊಳ್ತಾರೆ ಅಂತಂದರೆ, ಮುಂದೆ ನನ್ನ ವೀಡಿಯೋವನ್ನು ಸರ್ಚ್ ಮಾಡಬೇಕಾದ್ರೆ ಅದು ಈಸಿಯಾಗಿ ಸಿಗಲಿ. ಲೈಕ್ ಮಾಡಿರುವಂತಹ ವೀಡಿಯೋಗಳ ಲಿಸ್ಟಲ್ಲಿ ನನ್ನ ವೀಡಿಯೋ ಇದ್ದರೆ ಅವರಿಗೆ ಮುಂದೆ ಆ ಪ್ಲೇಸಿಗೆ ಹೋಗಬೇಕಾದ್ರೆ ಅನುಕೂಲ ಆಗುತ್ತಲ್ಲ, ಅದಕ್ಕಾಗಿ ಹೆಚ್ಚಿನ ಜನ ಲೈಕ್ ಮಾಡಿಟ್ಕೊಳ್ತಾರೆ. ಇನ್ನು ನಾನು ಬಿಡುವಂತಹ ವೀಡಿಯೋಗಳು ನೇಚರಿಗೆ ಸಂಬಂಧಪಟ್ಟಂತಹ ಪ್ಲೇಸಸ್ಗಳೇನಿದ್ದಾವೆ ಅಥವಾ ವಿಷಯಗಳೇನಿದ್ದಾವೆ ಅವನ್ನೆಲ್ಲ ನೋಡಬೇಕು ಮತ್ತೆ ಮತ್ತೆ ಅಂತ ಇದ್ದವರು ಸಬ್ಸ್ಕ್ರೈಬ್ ಕೂಡ ಮಾಡಿಟ್ಕೊಳ್ತಾರೆ. ಸೊ ನಿಮಗೆ ಹೇಗೆ ತೋಚುತ್ತೋ ಹಾಗೆ ಮಾಡಿ. ಆದರೆ ಏನಾದರೂ ಒಂದು ಮಾಡಿ, ಲೈಕೋ, ಡಿಸ್ಲೈಕೋ, ಕಮೆಂಟೋ, ಶೇರೋ ಅಥವಾ ಹೈಪೋ ಏನಾದರೂ ಒಂದಾದರೂ ಮಾಡಿಹೋಗಿ. ಸೊ ಇದು ಯಾವುದು ಮಾಡಿಕ್ಕೆ ನಿಮ್ಗೆ ಇಷ್ಟನೇ ಇಲ್ಲ ಅಂದರೆ ಅಟ್ಲೀಸ್ಟ್ ಡಿಸ್ಲೈಕ್ ಆದರೂ ಮಾಡಿಹೋಗಿ. ನೋಡಿ, ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಇಲ್ಲಿ. ಆದರೆ ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅದೊಂದು ಹೆದರಿಕೆ ಇದ್ದೇ ಇರುತ್ತೆ. ಮಳೆ ಬಂದರೆ ರೆಕಾರ್ಡಿಂಗನ್ನು ಸ್ಟಾಪ್ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ ಮೊಬೈಲ್ ರೆಕಾರ್ಡಿಂಗನ್ನು ಸ್ಟಾಪ್ ಮಾಡಿ ಗೋಪ್ರೋ ಕ್ಯಾಮ್ರಾ ಹಾಕ್ಕೊಂಡು ಮುಂದೆ ಹೋಗಬೇಕಾಗಿರುತ್ತೆ. ಆದರೆ ಯಾವುದಾದ್ರೂ ಬಸ್ ಸ್ಟ್ಯಾಂಡ್ ಸಿಕ್ಕಿದ್ರೆ ಅಡ್ಡಿಲ್ಲ ಚೇಂಜ್ ಮಾಡ್ಕೊಳ್ಳಿಕ್ಕೆ, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಮಧ್ಯ ದಾರಿಯಲ್ಲಿ ಮಳೆ ಬಂದರೆ. ನೋಡಿ, ಈಗ ನಾವು ಹಾರ್ಸಿಕಟ್ಟ ಊರ ಹತ್ರ ಬಂದಿದ್ದೀವಿ. ಉಂಚಳ್ಳಿ ಫಾಲ್ಸಿಲಿಂದ 17 ಕಿಲೋಮೀಟ್ರ್ ಇದೆ, ಹಾರ್ಸಿಕಟ್ಟ 1 ಕಿಲೋಮೀಟ್ರ್ ಇದೆ. ಈ ಹಾರ್ಸಿಕಟ್ಟದಲ್ಲೂ ಸ್ವಲ್ಪ ಅಂಗಡಿ ಮುಂಗಟ್ಟುಗಳೆಲ್ಲ ಇದ್ದಾವೆ. ಊರು ಸ್ವಲ್ಪ ಒಳಗೆ ಇದೆ. ಮೇನ್ ರೋಡಲ್ಲೂ ಕೂಡ ಕೆಲವೊಂದಿಷ್ಟು ಮನೆಗಳೆಲ್ಲ ಇದ್ದಾವೆ. ನೋಡಿ, ಇಲ್ಲೆಲ್ಲ ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಇದ್ದಾವೆ, ಚಿಕನ್ ಸೆಂಟ್ರೆಲ್ಲ ಇದೆ. ಅಂದರೆ ಹಾರ್ಸಿಕಟ್ಟ ಹತ್ರನೇ ಇರೋದು ಇದು. ಈ ಹಾರ್ಸಿಕಟ್ಟದಲ್ಲಿ ಸುತ್ತಮುತ್ತ ಸಾಕಷ್ಟು ಜಾತಿಗಳಿದ್ದಾವೆ. ಮುಸ್ಲಿಂ ಬಾಂಧವರು ಕೂಡ ಇದ್ದಾರೆ. ನಮ್ಮ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಗೆ ಇಲ್ಲಿಂದನೇ ಸಾಕಷ್ಟು ವಿದ್ಯಾರ್ಥಿಗಳೆಲ್ಲ ಬರ್ತಾರೆ. ನೋಡಿ, ಇದೆ ಹಾರ್ಸಿಕಟ್ಟ ಊರು. ಇಲ್ಲಿ ಗ್ಯಾರೇಜ್ ಕೂಡ ಇದೆ. ಇಲ್ಲಿಂದ ರೈಟ್ ಸೈಡಿಗೆ ಹೋದರೂ ನಾವು ಕೆಲವು ಕಡೆ ಹೋಗ್ಬೋದು. ಈಗ ನಾವು ಲೆಫ್ಟ್ ಹೋಗ್ತಾ ಇದ್ದೀವಿ. ಹಾರ್ಸಿಕಟ್ಟದಿಂದ ನಾವು ಆ ಕಡೆ ಹೋದರೆ, ಅಂದರೆ ರೈಟ್ ಸೈಡಿಗೆ ಹೋದರೆ, ನೀವು ಸಿದ್ದಾಪುರದಿಂದ ಸಿರ್ಸಿಗೆ ಹೋಗಬೇಕಾದ್ರೆ ಮಧ್ಯ 16ನೇ ಮೈಲ್ಕಲ್ಲು ಅಂತ ಒಂದು ಊರು ಸಿಗುತ್ತೆ. ಆ 16ನೇ ಮೈಲ್ಕಲ್ಲು ಊರಿಗೆ ಹೋಗಿ ಆ ರೋಡು ಟಚ್ ಆಗುತ್ತೆ. ಅಂದರೆ ಹಾರ್ಸಿಕಟ್ಟೆಯಿಂದ 16ನೇ ಮೈಲ್ಕಲ್ಲಿಗೆ ಹೋಗಿ ಅವ್ರು ಬೇಕಾದ್ರೆ ಆ ಕಡೆ ಸಿರ್ಸಿ ಕಡೆ ಹೋಗ್ಬೋದು. ನೋಡಿ, ಗೋಳಿಮಕ್ಕಿ ಇಲ್ಲಿಂದ 8 ಕಿಲೋಮೀಟ್ರ್ ಇದೆ. ಈ ರೋಡಲ್ಲಿ ಹಗಲೆಲ್ಲ ಸಾಕಷ್ಟು ಗಾಡಿಗಳ ಸಂಚಾರ ಇರುತ್ತೆ. ಸ್ವಲ್ಪ ಸಂಜೆ ಆದ ನಂತರ, ಸಂಜೆ ಅಂತಂದರೆ ಒಂದು 8 ಗಂಟೆ ಮೇಲೆ ಸ್ವಲ್ಪ ಕಡಿಮೆ ವಾಹನಗಳು ಸಂಚರಿಸ್ತವೆ. ನೀವು ಈ ರೋಡಲ್ಲಿ ಎಲ್ಲೇ ಟೂರಿಗೆ ಹೋದರೂ ಕೂಡ ಒಂದು 7 ಗಂಟೆ ಒಳಗೆ ಈ ಏರಿಯಾವನ್ನು ಕ್ರಾಸ್ ಮಾಡಿಕೊಂಡು ಬಂದುಬಿಡ್ಬೇಕಾಗತ್ತೆ. ನೋಡಿ, ಇಲ್ಲೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಘಾಟ್ ಸೆಕ್ಷನ್ಗಳು ಸ್ಟಾರ್ಟ್ ಆಗಿದ್ದಾವೆ. ಹಾರ್ಸಿಕಟ್ಟ ದಾಟಿದ ಕೂಡಲೇ ನಮಗೆ ಈ ರೀತಿ ಸಣ್ಣ ಸಣ್ಣ ಕರ್ವಿಂಗ್ಗಳು, ಬೆಟ್ಟಗಳೆಲ್ಲ ಸಿಗ್ತವೆ. ಅಲ್ಲಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿರುತ್ತೆ. ನೋಡಿ, ಇಲ್ಲಿ ರಿಬ್ಬನ್ನೆಲ್ಲ ಕಟ್ಟಿದ್ದಾರೆ. ಇಲ್ಲಿ ರೋಡ್ ಕುಸಿದಿದೆ. ನೋಡಿ, ಇಲ್ಲಿ ಗುಡ್ಡದ ಮೇಲೆ ಹತ್ತಲಿಕ್ಕೆ ಹೆಂಗೆ ಮೆಟ್ಲನ್ನು ಮಾಡಿದ್ದಾರೆ.
ಇಂಥ ಕರ್ವಿಂಗಲ್ಲೆಲ್ಲ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗಿರುತ್ತೆ. ಮತ್ತು ನಿಮಗೆ ಆದಷ್ಟು ರೂಢಿ ಇಲ್ಲ ಈ ರೋಡಲ್ಲಿ ಅಂತಾದರೆ ಕರ್ವಿಂಗಲ್ಲೆಲ್ಲ ಸ್ವಲ್ಪ ಹಾರ್ನ್ ಮಾಡ್ಕೊತ ಹೋಗಿ, ಮುಂದೆ ಬರೋರಿಗೂ ಸ್ವಲ್ಪ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಹಾಗೆ ರೋಡ್ ಕುಸ್ತೋಗಿದೆ. ತುಂಬ ಜೋರು ಮಳೆ ಆದಾಗ, ಯಾಕಂದರೆ ಈ ಕಡೆ ಮಣ್ಣನ್ನು ನೋಡ್ಬೋದು ನೀವು, ಸ್ವಲ್ಪ ಸಡಿಲ ಮಣ್ಣು ಇರುತ್ತೆ, ಇದಕ್ಕೆ ಕಾಗದಾಳಿ ಮಣ್ಣು ಅಂತ ಕರೀತಾರೆ ಈ ಕಡೆ. ಸೊ ಆ ರೀತಿ ಮಣ್ಣೆಲ್ಲ ಇರುತ್ತೆ. ನೋಡಿ ಹೆಗ್ಗರಣೆ 15 ಕಿಲೋಮೀಟ್ರ್ ಇದೆ. ಬಸ್ ಕಾಯಲಿಕ್ಕೆ ಕಾಲೇಜ್ ಹುಡುಗರೆಲ್ಲ ನಿಂತ್ಕೊಂಡಿರ್ತಾರೆ. ಎಲ್ಲ ನೋಡಿ ರೋಡ್ ಕುಸ್ತೋಗಿದೆ, ರೋಡ್ ಸೈಡೇನು ಮಣ್ಣು ಹಾಕಿದ್ದಾರೆ, ಎಲ್ಲ ಕುಸ್ತೋಗಿದೆ. ಮಳೆಗಾಲದಲ್ಲಿ ಒಂದೊಂದು ಸಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಜನರಿಗೆ ಅಂತಂದರೆ, ಈ ಧರೆ ಮಣ್ಣೇನಿದೆ ಇದೆಲ್ಲ ಕುಸ್ತು ರಸ್ತೆ ಮೇಲೆ ಬಿದ್ದುಬಿಡುತ್ತೆ. ಅದು ಕ್ಲಿಯರ್ ಆಗೋವರೆಗೆ ಎಲ್ಲೂ ಹೋಗೋಂಗಿಲ್ಲ. ಸೊ ಆ ರೀತಿ ಆಗಿಬಿಡುತ್ತೆ. ನೋಡಿ ಈ ಪ್ಲೇಸ್ ಎಷ್ಟೊಂದು ಚೆನ್ನಾಗಿದೆ, ಕೆಳಗಡೆ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ. ಇವತ್ತು ಒಳ್ಳೆ ಬಿಸಿಲಿದೆ. ಮಳೆ ಹೊಯ್ದಿರೋದ್ರದ್ದು ಗುರುತು ಕಾಣಿಸ್ತಾ ಇದೆ, ಮಳೆ ನೀರೆಲ್ಲ ಬಿದ್ದಿದೆ. ಸ್ನೇಹಿತರೆ, ಈ ರೋಡಲ್ಲಿ ನೀವು ಹೆಗ್ಗರಣೆ ಹೋದ ನಂತರ ಉಂಚಳ್ಳಿ ಫಾಲ್ಸ್ಗೆ ಹೋಗೋದಾರೆ ನನ್ನ ಉಂಚಳ್ಳಿ ಫಾಲ್ಸ್ನ ವಿಡಿಯೋವನ್ನು ನೋಡಿ. ಮಳೆಗಾಲದಲ್ಲಿ ಯಾವ ರೀತಿ ಉಂಚಳ್ಳಿ ಫಾಲ್ಸು ತುಂಬಿಕೊಂಡು ಬೀಳುತ್ತೆ ಅನ್ನೋದನ್ನು ನಿಮಗೆ ನಾನು ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಥವಾ ಭೀಮನಗುಡ್ಡಕ್ಕೆ ಹೋಗ್ತೀರಿ ಅಂತ ಆದರೆ ಭೀಮನಗುಡ್ಡ ಮೊದಲೇ ಹೆಂಗಿತ್ತು ಅಂದರೆ, ಈಗ ಅಲ್ಲಿ ಕಟ್ಟೆ ಎಲ್ಲ ಕಟ್ಟಿ ಚೆಂದ ಮಾಡಿಟ್ಟಿದ್ದಾರೆ. ಮೊದಲೇ ಯಾವ ರೀತಿ ಇತ್ತು ಭೀಮನಗುಡ್ಡದ ವ್ಯೂ ಪಾಯಿಂಟು ಅನ್ನೋದನ್ನು ನಿಮಗೆ ನನ್ನ ವಿಡಿಯೋಲ್ಲಿ ಕಾಣಿಸುತ್ತೆ. ನೋಡಿ ಇಲ್ಲೆಲ್ಲ ಸೈಡಿಗೆ ರಿಬ್ಬನ್ ಕಟ್ಟಿದ್ದಾರೆ, ಯಾವುದೇ ಗಾಡಿಗಳೆಲ್ಲ ತುಂಬ ಸೈಡಿಗೆ ಹೋಗಬಾರ್ದು ಅಂತ. ಅಂದರೆ ಸ್ವಲ್ಪ ಭಾರವಾದ ವಾಹನಗಳೆಲ್ಲ ಈ ಸೈಡಿಗೆ ಹೋಗ್ಬಿಟ್ರೆ ಕುಸಿಯೋ ಚಾನ್ಸಸ್ ಇರುತ್ತೆ. ಒಂದು ಸಲ ಕುಸಿತು ರೋಡು ಅಂತಾದರೆ ಮತ್ತೆ ಬಂದಾದಂಗೆ. ಯಾಕಂದರೆ ಮಳೆಗಾಲದಲ್ಲಿ ಅಷ್ಟು ಬೇಗ ರಿಪೇರಿ ಮಾಡಲಿಕ್ಕೂ ಆಗಲ್ಲ. ಇಲ್ಲಿ ಮಳೆ ತುಂಬ ಭಯಂಕರ ಇರುತ್ತೆ. ಸಣ್ಣ ಪುಟ್ಟ ಹನಿಗಳೆಲ್ಲ ಇಲ್ಲಿ ದೊಡ್ಡ ದೊಡ್ಡ ಹನಿಗಳು ಬೀಳ್ತಾ ಇರ್ತವೆ. ನೋಡಿ ಕರ್ವಿಂಗ್ ಯಾವ ರೀತಿ ಇದೆ. ಹಾಗೆ ಸ್ನೇಹಿತರೆ, ನೀವು ಈಗ ಹೆಗ್ಗರಣೆಗೆ ಹೋದ ನಂತರ ನೀವು ಅಲ್ಲಿಂದ ನಿಲ್ಕುಂದ ಹೋಗಿ, ನಿಲ್ಕುಂದದಿಂದ ಸಿರ್ಸಿ ಕಡೆನೂ ಹೋಗ್ಬೋದು. ಇಲ್ಲ ಅಂತಂದರೆ ಅಲ್ಲಿಂದ ಅಮ್ಮೇನಹಳ್ಳಿ ಅಥವಾ ಜಾನ್ಮನೆಗೆ ಹೋಗಿ ಅಲ್ಲಿಂದ ಕುಮಟಾ ಕಡೆನೂ ಹೋಗ್ಬೋದು. ಅಥವಾ ಇನ್ನೊಂದು ರಸ್ತೆ ಇದೆ, ನಿಲ್ಕುಂದದಿಂದ ಒಳಗಡೆ ಇನ್ನೊಂದು ರಸ್ತೆ ಇದೆ, ಅದು ಸಿರ್ಸಿ ಕುಮಟಾ ರೋಡಿನ ಬಂಡಲ ಊರಿಗೆ ಹೋಗುತ್ತೆ. ಅಲ್ಲಿಂದನೂ ನೀವು ಕುಮಟಾ ಕಡೆ ಪ್ರಯಾಣ ಮಾಡಬಹುದು. ನೋಡಿ ಇವತ್ತು ಎಷ್ಟೊಂದು ಚೆನ್ನಾಗಿ ಹೊಳವಾಗಿದೆ, ಮಳೆಗಾಲ ಆದರೂ ಕೂಡ. ಎಷ್ಟಿದೆ ಹೆಗ್ಗರಣೆ ನೋಡಿ, 11 ಕಿಲೋಮೀಟ್ರ್ ಇದೆ ಇಲ್ಲಿಂದ ಹೆಗ್ಗರಣೆ. ಸ್ನೇಹಿತರೆ, ಈ ಸಣ್ಣ ಕರ್ವಿಂಗ್ಗಳೆಲ್ಲ ನಿಮ್ಗೆ ಹೇಗೆ ಅನ್ನಿಸ್ತಾ ಇದ್ದಾವೆ, ನಮ್ಮ ಮಲೆನಾಡಿನ ವಾತಾವರಣ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ಬೇಕು ನೀವು. ಮಳೆಗಾಲದಲ್ಲಿ ಇಂಥ ರೋಡಲ್ಲಿ ಹೋಗಲಿಕ್ಕೆ ತುಂಬ ಖುಷಿಯಾಗುತ್ತೆ. ನೀವೇನಾದರೂ ಈ ಕಡೆ ಊರವರಾದರೆ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಕಡೆ ರೋಡಲ್ಲೂ ಬಂದು ನಾನು ವಿಡಿಯೋವನ್ನು ಮಾಡಬೇಕು ಅಂತಾದರೆ ನನಗೊಂದು ಸಲ ಹೇಳಿ, ನೀವು ಆ ರೋಡಲ್ಲೂ ಬರ್ತೀನಿ ನಾನು, ನಿಮ್ಮ ಊರು ಯಾವುದು ಅಂತ ಹೇಳಿ. ಯಾಕೆಂದರೆ ರೋಡನ್ನು ವಿಡಿಯೋ ಮಾಡಿ ನಾವು ಯೂಟ್ಯೂಬಲ್ಲಿ ಬಿಟ್ಟಿಡಬಹುದು, ಯಾವಾಗ ಬೇಕಾದ್ರೂ ಆವಾಗ ನೋಡಲಿಕ್ಕಾಗತ್ತೆ. ಅದು ಯಾಕೆ ಅಂತಂದರೆ ಈ ಸರ್ಕಾರದವರ ಯೋಜನೆಗಳೆಲ್ಲ ಹೇಳಲಿಕ್ಕೆ ಬರೋದಿಲ್ಲ.
ಯಾವಾಗ ಏನು ಮಾಡ್ತಾರೆ ಅಂತ ಹೇಳೋದು ಕಷ್ಟ. ಈಗ ಡ್ಯಾಮು ಅಂತ ಹೊಯ್ಕೊಳ್ತಾ ಇದ್ದಾರೆ, ಅದರಿಂದ ಪರಿಸರ ಎಷ್ಟು ನಾಶ ಆಗಿ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಈಗ ಯಾರೋ ಒಬ್ಬರು ಬಂದು ಯಾವುದೋ ಒಂದು ಕಾಡಲ್ಲಿ ಕಸ ಹಾಕಿ ಹೋಗೋದಕ್ಕಿಂತ ಜಾಸ್ತಿ ಅಲ್ಲಿ ಪರಿಸರ ನಾಶ ಆಗಿಬಿಡುತ್ತೆ ಡ್ಯಾಮ್ ಎಲ್ಲ ಕಟ್ಟಿದ್ರೆ. ಸೊ ಅಂಥದ್ದೆಲ್ಲ ಆಗಬಾರ್ದು ಅಂತ ಹೇಳಿ ಜನರು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಸರ್ಕಾರ ಏನಾದರೂ ತಲೆ ಕಟ್ಟಿ ಈ ರೀತಿ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡಿ ಡ್ಯಾಮ್ ಗೀಮ್ ಏನಾದರೂ ಮಾಡಿಬಿಡ್ತು ಅಂತಾದರೆ ಇಂಥ ರೋಡ್ಗಳೆಲ್ಲ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಅದಕ್ಕಾಗಿ ನಾನು ಈ ರೋಡಲ್ಲೆಲ್ಲ ಟ್ರಾವೆಲ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ ರೀತಿ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಆ ರೀತಿ ಆಗಲಿಕ್ಕೆ ಬಿಡಬಾರ್ದು ನಾವುಗಳು, ಪರಿಸರ ಹಾಳಾಗಲಿಕ್ಕೆ ಡ್ಯಾಮ್ಗಳೆಲ್ಲ ಬಂದು. ನಾವು ಅದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನಂತೂ ಮಾಡಲೇಬೇಕು. ಯಾಕಂದರೆ ಎಷ್ಟೋ ಅಡಿಕೆ ತೋಟಗಳು ನಾಶ ಆಗ್ತವೆ. ಕೇವಲ ಅಡಿಕೆ ತೋಟಗಳು ಒಂದೇ ಅಲ್ಲ, ಸುಂದರವಾದಂತಹ ಪ್ರಕೃತಿ ನಾಶವಾಗುತ್ತೆ. ಹಾಗೆ ಆ ತೋಟಗಳನ್ನು ನಂಬಿಕೊಂಡು ಕೆಲಸ ಮಾಡೋಂಥವ್ರು, ಜೀವನ ಸಾಗಿಸೋಂಥವ್ರು, ಅವ್ರದ್ದೆಲ್ಲ ಜೀವನ ಹಾಳಾಗಿ ಹೋಗುತ್ತೆ. ಗೌರ್ಮೆಂಟ್ ದುಡ್ಡು ಕೊಡ್ಬೋದು, ಅದು ದುಡ್ಡು ಯಾವಾಗ ಬರುತ್ತೋ ದೇವರಿಗೆ ಗೊತ್ತು. ಆನಂತರ ಆ ದುಡ್ಡು ಅವರು ಕೊಡೋ ಟೈಮಲ್ಲಿ ದುಡ್ಡು ಬಂದಾಗ ಅದಕ್ಕೆ ವ್ಯಾಲ್ಯೂ ಇರುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಯಾಕಂದರೆ ಇವತ್ತೇನಾದರೂ ಮುಳುಗಡೆ ಆಗೋಯ್ತು ಅಂದರೆ ನಾಳೆ ದುಡ್ಡು ಕೊಡಲ್ಲ ಇವರು. ಇನ್ನೆಷ್ಟು ವರ್ಷ ಬಿಟ್ಟು ಕೊಡ್ತಾರೋ ಪರಿಹಾರ. ಅವ್ರು ಪರಿಹಾರ ಕೊಡೋದು ಬೇಡ, ಇಲ್ಲಿನ ಜನರ ಜೀವನ ಹಾಳಾಗೋದು ಬೇಡ, ಇಲ್ಲಿನ ವಾತಾವರಣ ಹಾಳಾಗೋದು ಬೇಡ. ಅದಕ್ಕಾಗಿ ಆ ರೀತಿ ಯೋಜನೆಗಳನ್ನು ಕೈ ಬಿಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಪಕ್ಕದಲ್ಲೇ ಒಂದು ಹೊಳೆ ಬಂದು ಸೇರ್ತಾ ಇದೆ. ನಿಮ್ಗೆ ಕಾಣಿಸ್ತದೋ ಇಲ್ಲೋ, ಸ್ವಲ್ಪ ಕಾಣಿಸ್ಬೋದು. ಅದು ಮಾಣಿ ಹೊಳೆಗೆ ಸೇರುತ್ತೆ. ಈಗ ನಾವು ಇಲ್ಲಿ ಮಾಣಿ ಹೊಳೆ ಬ್ರಿಡ್ಜಿನ ಹತ್ತಿರದಲ್ಲೇ ಇದ್ದೀವಿ. ಇನ್ನು ಸ್ವಲ್ಪ ದೂರದಲ್ಲಿ ನಮಗೆ ಮಾಣಿ ಹೊಳೆ ಬ್ರಿಡ್ಜ್ ಸಿಗುತ್ತೆ. ನೋಡಿ, ಅಲ್ಲಿ ಮುಂದುಗಡೆ ವಾತಾವರಣ ಎಷ್ಟೊಂದು ಚೆನ್ನಾಗಿದೆ. ನೋಡಿ, ಇಲ್ಲಿ ಏನಿದೆಯಲ್ಲ, ಇಲ್ಲಿ ಒಂದು ಹೊಳೆ ಬಂದು ನಮ್ಮ ಅಘನಾಶಿನಿ ನದಿಗೆ ಸೇರುತ್ತೆ. ನೋಡಿ, ಕತ್ರಗಾಲ್ ಕ್ರಾಸ್ ಅಂತ ಇದೆ ಇಲ್ಲಿ. ನೋಡಿ, ಇಲ್ಲೊಂದು ನದಿ ಬಂದು ಎದುರುಗಡೆ ಇರುವಂತಹ ಮಾಣಿ ಹೊಳೆ ಸೇತುವೆ ಹತ್ತಿರ ಸೇರುತ್ತೆ. ನೋಡಿ, ಅದು ಆ ಕಡೆ ಬೆಳಗ್ಗೆ ಕಡೆಯಿಂದ ಬರುವಂಥ ಹೊಳೆ ಅದು. ನೋಡಿ, ಇಲ್ಲಿ ನಿಮ್ಗೆ ಎದುರುಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದು ಮಾಣಿ ಹೊಳೆ ಬ್ರಿಡ್ಜು. ಇದು ಮೊದಲು ತಗ್ಗಲ್ಲಿತ್ತು. ಆವಾಗ ಬ್ರಿಡ್ಜ್ ಮೇಲೆಲ್ಲ ನೀರು ಹೋಗ್ತಿತ್ತು. ಬಸ್ಸುಗಳೆಲ್ಲ ನೀರು ಕಡಿಮೆ ಆಗೋ ತನಕ ವೇಟ್ ಮಾಡಬೇಕಾಗಿತ್ತು. ಆದರೆ ಈಗ ನೋಡಿ ಎಷ್ಟು ಎತ್ತರದ ಬ್ರಿಡ್ಜನ್ನು ಕಟ್ಟಿದ್ದಾರೆ ಅಂತ. ಒಂದು ಸಲ ನಿಲ್ಲಿಸಿ ನಿಮಗೆ ಇಲ್ಲಿ ತೋರಿಸ್ತೀನಿ. ನೋಡಿ, ಈಗ ಆ ಕಡೆ ಗುಡ್ಡ ನೋಡಿ ಎಷ್ಟೊಂದು ಹಸಿರಾಗಿದೆ, ಎಷ್ಟೊಂದು ತುಂಬ ಸುಂದರವಾಗಿ ಕಾಣಿಸುತ್ತೆ. ನಿಮ್ಗೆ ಆ ಕಡೆನೂ ನೀರು ಬರೋದನ್ನು ತೋರಿಸ್ತೀನಿ. ಆದರೆ ಈಗ ಮಳೆಗಾಲ ಜಸ್ಟ್ ಪ್ರಾರಂಭ ಆಗಿದೆ ಅಷ್ಟೇ. ನೋಡಿರಿ, ಎಷ್ಟೊಂದು ಕೆಂಪಾದ ನೀರು ಬರ್ತಾಯಿದೆ, ಹೌದಾ? ಮಳೆಗಾಲದಲ್ಲಿ ತುಂಬಿರುತ್ತೆ. ಹಾಗೆ ಈ ಕಡೆ ಹರ್ಕೊಂಡು ಹೋಗಿ ಹೀಗೆ ಮುಂದೆ ತುಂಬ ದೂರ ಹೋದ ನಂತರ ಉಂಚಳ್ಳಿ ಫಾಲ್ಸಲ್ಲಿ ಈ ನೀರು ಕೆಳಗಡೆ ಬೀಳುತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಅಘನಾಶಿನಿ ನದಿ. ಇದು ಮಾಣಿ ಹೊಳೆ ಬ್ರಿಡ್ಜು. ಬನ್ನಿ ಸ್ನೇಹಿತರೆ, ಈಗ ಇಲ್ಲಿಂದ ನಾವು ಮುಂದೆ ಹೋಗೋಣ. ನೋಡಿ, ಯಾವ ಕಡೆ ನೋಡಿದ್ರು ನಮಗೆ ಹಚ್ಚ ಹಸಿರಿನ ವಾತಾವರಣನೇ ಕಾಣಿಸುತ್ತೆ. ಸ್ನೇಹಿತರೆ, ಈಗ ನಾನು ನಿಮಗೆ ಮಾಣಿ ಹೊಳೆ ಬ್ರಿಡ್ಜನ್ನು ತೋರಿಸ್ತೀನಲ್ವ, ಆ ಮಾಣಿ ಹೊಳೆ ಬ್ರಿಡ್ಜಿಂದ ಕೆಳಗೆ ಕೂಡ ಕೆಲವೊಂದಿಷ್ಟು ಪ್ರದೇಶಗಳಿದ್ದಾವೆ. ನೋಡಿ, ಇಲ್ಲೆಲ್ಲ ರೋಡ್ ಈಗ ಎಷ್ಟೊಂದು ಚೆನ್ನಾಗಾಗಿದೆ. ಈ ಕಡೆ ಸೈಡ್ ಏನು ಬೆಟ್ಟ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟದ ಮೇಲೆಲ್ಲ ಮಳೆಗಾಲದ ಟೈಮ್ನಲ್ಲಿ ಬಿಕ್ಕೆ ಹಣ್ಣು ಅಂತ ಒಂದು ರೀತಿಯ ರುಚಿಕರವಾದಂತಹ ಹಣ್ಣುಗಳೆಲ್ಲ ಬಿಡ್ತವೆ. ಸುಮಾರು ಜುಲೈ ಆಗಸ್ಟ್ ಟೈಮ್ಗಳಲ್ಲೇನೋ ಅವು ಹಣ್ಣಾಗ್ತವೆ. ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತಾವೆ ಅವು. ನೀವೇನಾದರೂ ತಿಂದಿದ್ದೀರಿ ಅಂತ ಆದರೆ ಕಮೆಂಟ್ ಮಾಡಿ. ಈ ಕಡೆ ಸುತ್ತಮುತ್ತ ಇದ್ದಂಥವರೆಲ್ಲ ತಿಂದೇ ಇರ್ತಾರೆ, ಎಲ್ಲರಿಗೂ ಪರಿಚಯ ಇರುತ್ತೆ. ಆದರೆ ಹೊರಗಡೆಯಿಂದ ಬಂದಂತಹ ಜನರಿಗೆ ಗೊತ್ತಾಗಲ್ಲವಲ್ಲ ಅದ್ರ ಬಗ್ಗೆ ಎಲ್ಲ. ಅದಕ್ಕಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿದ್ದವ್ರಿಗೆ ಎಲ್ಲದೂ ಗೊತ್ತಿರುತ್ತೆ. ನೋಡಿ, ಇಲ್ಲಿ ಯಾವ ರೀತಿ ಇದೆ. ಸೊ ಮಳೆಗಾಲದಲ್ಲಿ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಬರುತ್ತೆ. ರೋಡಲ್ಲೆಲ್ಲ ನೀರು ತುಂಬ್ಕೊಂಡಿರುತ್ತೆ. ಇಲ್ಲಿ ರೋಡು ಇಂಥ ಕರ್ವಿಂಗ್ ಸೆಕ್ಷನಲ್ಲಿ, ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಹಾಳಾಗ್ತಾನೆ ಇರ್ತದೆ. ಯಾಕಂತಂದರೆ ಮಣ್ಣು ಒಳಗಿಂದೊಳಗೇನೂ ಕೂಡ ಇಲ್ಲಿ ಕುಸಿತಾ ಇರುತ್ತೆ. ಇಲ್ಲಿ ಮೇಲ್ಗಡೆ ಮಾತ್ರ ಮಣ್ಣು ಕುಸಿದು ರಸ್ತೆ ಮೇಲೆ ಬೀಳುತ್ತೆ ಅಂತ ಅಲ್ಲ, ಮಣ್ಣು ಸ್ವಲ್ಪ ಮೆದು ಇರೋದ್ರಿಂದ ಒಳಗಿಂದೊಳಗೆ ಕೂಡ ಕುಸಿಯುತ್ತೆ.
ಮತ್ತು ಕೆಲವೊಂದು ಜಾಗಗಳಲ್ಲಿ ದೊಡ್ಡ ಮರಗಳೆಲ್ಲ ಇದ್ದಲ್ಲಿ ಮರದ ನೀರು ಒಂದೇ ಜಾಗದಲ್ಲಿ ಬಿದ್ದು 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 ಸಣ್ಣ ಸಣ್ಣ ಹೊಂಡಗಳಾಗ್ತವೆ. ಸಣ್ಣ ಸಣ್ಣ ಹೊಂಡಗಳನ್ನು ದೊಡ್ಡ ದೊಡ್ಡ ಲಾರಿಗಳು ಅಥವಾ ಬಸ್ಗಳು ಒಂದೇ ಸಲ ಜಂಪ್ ಮಾಡಿದಾಗ ದೊಡ್ಡ 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 ಆಗ್ತಾ ಹೋಗ್ತವೆ, ಹೊಂಡಗಳು ಡ್ಯಾಮೇಜ್ ಆಗ್ತಾ ಹೋಗ್ತವೆ. ನೋಡಿ ಈ ವಾತಾವರಣ ಎಷ್ಟೊಂದು ಚೆನ್ನಾಗಿದೆ ಇಲ್ಲಿ. ಹೆಗ್ಗರಣಿ ಇಲ್ಲಿಂದ 8 ಕಿಲೋಮೀಟ್ರ್ ಇದೆ. ಇಲ್ಲಿ ಬೆಳಗ್ಗೆಯಿಂದ ಸುಮಾರು 12 ಗಂಟೆವರೆಗೂ ವಾಹನ ಸಂಚಾರ ತುಂಬ ಇರುತ್ತೆ. ಅಂದರೆ ಹೆಚ್ಚಿನ ಜನರು ಪೇಟೆಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾರೆ. ನೋಡಿ ಕೆಳಗಡೆ ಹೊಳೆ ಇದೆ, ದೊಡ್ಡ ಪ್ರಪಾತನೇ ಇದೆ ಇಲ್ಲಿ. ಅಂದರೆ ಸೈಡ್ಗೆಲ್ಲ ಮಟ್ಟಿ ಬೆಳೆದಿರೋದ್ರಿಂದ ನಮಗೆ ಕಾಣಲ್ಲ. ತುಂಬ ಆಳದಲ್ಲಿ ಅಘನಾಶಿನಿ ನದಿ ಹರಿತಾ ಇರೋದು ನಮಗೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ. ನೋಡಿ ಅದೆಲ್ಲ ಅಘನಾಶಿನಿ ನದಿಯ ಹೊಂಡಗಳು ಅವೆಲ್ಲ. ಈ ರೋಡಲ್ಲಿ ಹೋಗಬೇಕಾದ್ರೆ ಈಗಾದರೂ ನಮ್ಗೆ ತುಂಬ ದೂರದವರೆಗೆ ಕಾಣಿಸುತ್ತೆ, ಏನು ಪ್ರಾಬ್ಲಮ್ ಇರಲ್ಲ, ಬೇಸಿಗೆ ಬಿಡಿ. ಆದರೆ ಮಳೆಗಾಲದಲ್ಲಿ ಹೋಗಬೇಕಾದ್ರೆ ಒಂದು 20 ಫುಟ್ ಕೂಡ ಮುಂದ್ಗಡೆ ನಮಗೇನೂ ಕಾಣಿಸಲ್ಲ. ಸೊ ಈಗ ಉದಾಹರಣೆಗೆ ಈಗ ಇಲ್ಲೇನು ನೀರಿದೆಯೋ ಹೊಂಡ ಇದೆಯೋ ಏನಂತ ಗೊತ್ತಾಗಲ್ಲ. ಈ ರೀತಿ ನೀರು ನಿಂತುಬಿಟ್ರೆ ಎಲ್ಲಿ ಹೊಂಡ ಇದೆ ಅಂತಲೇ ನಮ್ಗೆ ಗೊತ್ತಾಗಲ್ಲ. ಅಂದಾಜಿಗೆ ಗಾಡಿಯನ್ನು ಹೊಡ್ಕೊಂಡು ಹೋಗಬೇಕಾಗಿರುತ್ತೆ. ಆದರೆ ಇಲ್ಲಿ ಜನರಿಗೆ ಗೊತ್ತಿರುತ್ತೆ, ಯಾಕಂದರೆ ನೀರು ಕಡಿಮೆ ಆದಾಗೂ ಅದನ್ನು ನೋಡಿರ್ತಾರೆ ಅವರು. ನೋಡಿ ಇಲ್ಲಿ ತೋಟ ಇದೆ, ಆ ಕಡೆ ಅಘನಾಶಿನಿ ನದಿ ಇದೆ, ಅದ್ರ ಪಕ್ಕದಲ್ಲೇ ಇಲ್ಲಿ ತೋಟ ಇದೆ. ತುಂಬ ಸುಂದರವಾಗಿ ತೋಟವನ್ನು ಮೇಂಟೈನ್ ಮಾಡಿದ್ದಾರೆ. ಸ್ನೇಹಿತರೆ, ಇವತ್ತಿನ ನಮ್ಮ ಜರ್ನಿ ಸಿದ್ದಾಪುರದಿಂದ ಹೊರಟಿದ್ವಿ. ಸಿದ್ದಾಪುರದಿಂದ ನಾವು ಹೆಗ್ಗರಣಿ ರೂಟಲ್ಲಿ ಹೊರಟಿದ್ವಿ. ಕೋಲ್ಸಿರ್ಸಿಯನ್ನು ನೋಡಿದ್ರಿ, ಬಿದಿರ್ಕಾನನ್ನು ನೋಡಿದ್ರಿ, ಕೌಲ್ಕೊಪ್ಪ ಊರನ್ನು ದಾಟಿದ್ರಿ, ಹಾಗೆ ಆರ್ಸಿಕಟ್ಟ ಊರನ್ನು ಕೂಡ ದಾಟಿದ್ರಿ. ನೋಡಿ ಹಲಸಿನಕಾಯಿ ನೋಡಿ ಎಷ್ಟು ಕೆಳಗೆ ಇದೆ. ಹಾಗಂತ ಕೊಯ್ಲಿಕ್ಕೆ ಹೋಗಬಾರ್ದು, ಯಾಕೆಂದರೆ ಐಬೆಕ್ಸ್ ಬೇಲಿ ಇದೆ ಅಲ್ಲಿ. ಮತ್ತು ಅದು ಅಲ್ಲದೆ ಒಂದು ವೇಳೆ ಐಬೆಕ್ಸ್ ಬೇಲಿ ಇಲ್ಲದೆ ಹೋದರೂ ಕೂಡ ಬೇರೆಯವರ ಮನೆಯ ಹಲಸಿನ ಹಣ್ಣಾಗಲಿ ಅಥವಾ ಯಾವುದೇ ಒಂದು ಬಾಳೆ ಕೊನೆ ಕಾಣಿಸ್ತು ಅಂತೇಳಿ ಬಾಳೆ ಕೊನೆ ಕಡಿಯೋದಾಗಲಿ ಆ ರೀತಿ ಎಲ್ಲ ಏನೂ ಮಾಡಬಾರ್ದು. ಬೇರೆಯವರ ಆಸ್ತಿ ಆಗಿರುತ್ತದು, ಅವರು ಕಷ್ಟಪಟ್ಟು ಬೆಳೆಸಿರ್ತಾರೆ ಅದನ್ನು. ನೋಡಿ ಅಲ್ಲಿಂದ ಇಲ್ಲಿವರೆಗೂ ತೋಟ ಸಿಗುತ್ತೆ ನಮಗೆ. ರೋಡುಗಳಲ್ಲೆಲ್ಲ ಸಣ್ಣ 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 ಹೊಂಡಗಳಾಗಿದ್ದಾವೆ. ನಿಧಾನವಾಗಿ ಅವುಗಳನ್ನೆಲ್ಲ ದಾಟ್ತಾ ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ ನಾವು ನೋಡಿ ಇಲ್ಲಿ ಹಲಸಿನಕಾಯಿ ನೋಡಿ ಯಾವ ರೀತಿ ಬಿಟ್ಟಿದ್ದಾವೆ ನೋಡಿ. ಈಗ ನಾವು ಗೋಳಿಮಕ್ಕಿ ಹತ್ರ ಬಂದಿದ್ದೀವಿ ನೋಡಿ. ಇದು ನೆಲಮಾವು ಕ್ರಾಸು. ಈಗ ಹೋದರೆ ಹೇರೂರಿಗೆ ಹೋಗ್ಬೋದು ನಾವು. ಹೀಗೆ ಸ್ಟ್ರೇಟಾಗಿ ಹೋದರೆ ಹೆಗ್ಗರಣಿಗೆ ಹೋಗ್ಬೋದು. ನೋಡಿ ಹೆಗ್ಗರಣಿ ಇಲ್ಲಿಂದ 6 ಕಿಲೋಮೀಟ್ರ್ ಇದೆ. ಒಂದು ವೇಳೆ ನೀವು ಉಂಚಳ್ಳಿ ಫಾಲ್ಸಿಗೆ ಹೋಗ್ತೀರಿ ಅಂತ ಆದರೆ ಈ ಕಡೆಯಿಂದ ಹೋಗಬಹುದು ಉಂಚಳ್ಳಿ ಫಾಲ್ಸಿಗೆ. ಹಾಗೆ ಸ್ಟ್ರೇಟಾಗಿ ಹೋದರೆ ಹೆಗ್ಗರಣಿಗೆ ಹೋಗುತ್ತೆ. 6 ಕಿಲೋಮೀಟ್ರ್ಲಿಂದ ಹೆಗ್ಗರಣಿ. ಉಂಚಳ್ಳಿ ಫಾಲ್ಸಿಗೆ ಅದೊಂದು ರೀತಿ ಶಾರ್ಟ್ ಕಟ್ ಅಂತಲೇ ಹೇಳ್ಬೋದು. ನೋಡಿ ಹೆಗ್ಗರಣಿ ಊರಿಗೆ ಹೋಗುವಂತಹ ದಾರಿ ನೋಡಿ, ತೋಟಗಳ ಮಧ್ಯ ಎಷ್ಟು ಸುಂದರವಾದ ಜಾಗದಲ್ಲಿ ಹೋಗುತ್ತೆ ನೋಡಿ. 2 ಸೈಡ್ ತೋಟ ಇದೆ ಇಲ್ಲಿ, ಅಡಿಕೆ ತೋಟಗಳು. ಇಲ್ಲಿಂದ ಹೆಗ್ಗರಣಿಗೆ ಹೋಗುವಂತಹ ದಾರಿ ಮಾತ್ರ
ತುಂಬ ಚೆನ್ನಾಗಿದೆ. ಸಣ್ಣ ರೋಡಾದರೂ ಕೂಡ ಹೋಗಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ಮತ್ತು ಎಷ್ಟೇ ಬಿಸಿಲಿದ್ರೂ ಕೂಡ ಇಲ್ಲಿ ಸ್ವಲ್ಪ ತಂಪಾದ ಅನುಭವ ಆಗುತ್ತೆ. ನೋಡಿ, ಹಳ್ಳಿಯ ಜನರನ್ನೆಲ್ಲ ನೀವು ನೋಡಬಹುದು. ನೋಡಿ, ಮನೆಗಳೆಲ್ಲ ಇಲ್ಲಿ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಅಡಿಕೆ ಸಿಪ್ಪೆಯನ್ನು ರಸ್ತೆಗೆ ಹಾಕಿದ್ದಾರೆ, ಜಾರಬಾರ್ದು ಅಂತ ಹೇಳಿಬಿಟ್ಟು. ನೋಡಿ, ಅಡಿಕೆ ತೋಟ ನೋಡಿ ಎಲ್ಲ ಹೆಂಗೆ ಕಾಣಿಸುತ್ತೆ. ನೋಡಿ, ಎಷ್ಟೊಂದು ಸುಂದರವಾದಂತಹ ವಾತಾವರಣ. ಮೀನು ಮಾರೋರು ಹೋದರು. ಈಗ ಹಳ್ಳಿಗಳಲ್ಲಿ ಮೀನುಗಳನ್ನು ತಗೊಂಡು ಹೋಗಿ ಮಾರ್ತಾರವರು. ನೋಡಿ, ಕೆಸುವಿನ ಸೊಪ್ಪನ್ನು ಒಯ್ತಾ ಇದ್ದಾರೆ ಒಬ್ಬರು. ಕೆಸುವಿನ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ನೀವೇನಾದರೂ ತಿಂದಿದ್ದೀರಿ ಅಂತಾದರೆ ನಮಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ, ನೀವು ಕೆಸುವಿನ ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡ್ತಾರೆ ಅಂತ ನೋಡಬೇಕು ಅಂತಾದರೆ ಅದು ಕೂಡ ನಿಮಗೆ ನಮ್ಮ ಚಾನಲಲ್ಲೇ ಲಭ್ಯ ಇದೆ. ಅದು ಅಲ್ಲದೆ ನಮ್ಮದು ವಿಲೇಜ್ ರೆಸಿಪಿ ಅಂತ ಇನ್ನೊಂದು ಚಾನಲ್ ಇದೆ. ಅದರಲ್ಲಿ ಕೂಡ ನಿಮಗೆ ಬೇರೆ ಬೇರೆ ರೀತಿಯ ಅಡುಗೆಗಳನ್ನೆಲ್ಲ ಮಾಡೋದನ್ನು ಹೇಳಿದ್ದೀವಿ. ನೋಡಿ, ಎದುರುಗಡೆ ಗುಡ್ಡ ಯಾವ ರೀತಿ ಇದೆ. ಕರ್ವಿಂಗ್ ಕೂಡ ತುಂಬ ಚೆನ್ನಾಗಿದೆ ಇದು. ನೋಡಿ, ಐನ್ ಬಾಯಿಲ್ ಅಂತ ಬೋರ್ಡ್ ಇದೆ ಇಲ್ಲಿ. ನೋಡಿ, ಹೇಗೆ ತಗ್ನಲ್ಲಿ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಸುಂದರವಾಗಿ. ಮೊದಲೆಲ್ಲ ಹಂಚಿನ ಮನೆಗಳೇ ಇರ್ತಿದ್ವು. ಬಹಳಷ್ಟು ಕಡೆಗಳಲ್ಲೂ ಈಗಲೂ ಕೂಡ ಇದ್ದಾವೆ ಹಂಚಿನ ಮನೆಗಳು. ತುಂಬ ತಂಪಾಗಿರ್ತಿದ್ವು. ಈಗೆಲ್ಲ RCC ಮನೆಗಳನ್ನು ಕಟ್ತಾರೆ. ದೊಡ್ಡವಾದ ಗುಡ್ಡವನ್ನು ಹತ್ತಿ ಬಂದಂಗೆ ಆಯ್ತು ಈಗ ನಾವು. ನಿಮಗೆ ನನ್ನ ವಾಯ್ಸು ಕೇಳಿಸ್ತಾ ಇದೆಯೋ ಇಲ್ಲೋ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲಿ ಎಷ್ಟು ಸುಂದರವಾದ ವಾತಾವರಣ ಇದೆ. ಕೆರೆ ಗದ್ದೆ ಅಂತ ಬೋರ್ಡ್ ಇದೆ ಇಲ್ಲಿ. ತಲಗಾರ್ ನೋಡಿ, ಇಲ್ಲಿಂದ ಸಿರ್ಸಿ 37 ಕಿಲೋಮೀಟ್ರ್ ಇದೆ. ಅಂದರೆ ಹೆಗ್ಗರಣೆ ಹೋಗಬೇಕು. 37 ಕಿಲೋಮೀಟ್ರ್ ಆಗುತ್ತೆ ಸಿರ್ಸಿ. ನೀವು ಒಂದು ಐಡಿಯಾ ಮಾಡ್ಬೋದು. ಸಿದ್ದಾಪುರದಿಂದ ಹೆಗ್ಗರಣೆಗೆ ಬಂದು ಹೆಗ್ಗರಣೆಯಿಂದ ಸಿರ್ಸಿಗೆ ಹೋಗ್ಬೋದು. ಯಾಕೆ ಹಾಗೆ ಮಾಡಬೇಕು, ಸುಮ್ಮನೆ ವೇಸ್ಟ್ ಅಲ್ಲ ಅಂತ ಅನಿಸ್ಬಾರ್ದು ನಿಮಗೆ. ಯಾಕಂದರೆ ಪ್ರಕೃತಿಯನ್ನು ನೋಡೋದೇ ಇಲ್ಲಿ ಇಂಪಾರ್ಟೆಂಟ್ ನಮಗೆ. ಯಾವುದೋ ಪ್ಲೇಸನ್ನು ಒಂದು ಪ್ಲೇಸಿಗೋಸ್ಕರ ನಾವು ಇಲ್ಲಿ ಹೋದರೆ ಅದು ವೇಸ್ಟ್ ಅಂತ ಅನ್ಸುತ್ತೆ ನಮಗೆ. ಇಲ್ಲಿ ಪ್ರಕೃತಿಯನ್ನು ನೋಡ್ತಾ ಗುಡ್ಡ ಬೆಟ್ಟಗಳೆಲ್ಲ ಯಾವ ರೀತಿ ಇದ್ದಾವೆ, ಮನೆಗಳೆಲ್ಲ ಯಾವ ರೀತಿ ಇದ್ದಾವೆ ಅಂತ ನೋಡ್ಕೊತ ಹೋದರೆ ಖುಷಿಯಾಗುತ್ತೆ ಯಾವುದೋ ಒಂದು ಪ್ಲೇಸನ್ನು ನೋಡೋದಕ್ಕಿಂತ. ನೋಡಿ, ಕೆಳಗಡೆ ಎಲ್ಲ ತೋಟಗಳಿದ್ದಾವೆ.
ಇಲ್ಲಿನ ರೋಡ್ಗಳಲ್ಲಿ ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿಯೇ ಮಾತಾಡುತ್ತೆ. ಸುಮ್ಮನೆ ಈ ರೋಡಲ್ಲಿ ಟ್ರಾವೆಲ್ ಮಾಡಿದರೂ ಕೂಡ ನಿಮಗೆ ಒಂದು ರೀತಿಯ ಒಳ್ಳೆಯ ಅನುಭವನೇ ಆಗುತ್ತೆ. ನೋಡಿ ಇಲ್ಲೆಲ್ಲ ರೋಡ್ ಚೆನ್ನಾಗಿದೆ, ಸಣ್ಣ ಇದ್ದರೂ ಕೂಡ ಹೊಂಡ ತಗ್ಗುಗಳೆಲ್ಲ ಕಡಿಮೆ ಇದ್ದಾವೆ. ರೋಡಲ್ಲಿ ಸ್ವಲ್ಪ ಕರ್ವಿಂಗ್ ಇದೆ ಬಿಟ್ಟರೆ ಅಲ್ಲೆಲ್ಲ ಮನೆಗಳಿದ್ದಾವೆ ನೋಡಿ. ಇಲ್ಲಿ ತುಂಬ ಸ್ಪೀಡೆಲ್ಲ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದರೆ ಪದೇ ಪದೇ ಕರ್ವಿಂಗ್ಗಳು ಬರ್ತವೆ. ಹಾಗೆ ನಿಲ್ಕುಂದದ ಬೋರ್ಡ್ ಇದೆ ನೋಡಿ, ಇಲ್ಲಿ 8 ಕಿಲೋಮೀಟ್ರ್ ಅಂತ ಇದೆ ನೋಡಿ. ಕಾಡಲ್ಲಿ ಒಂದೇ ರೀತಿ ಕತ್ತಲೆ, ಒಂದೇ ಸಮನೆ ಕತ್ತಲೆ ಆದಂಗೆ ಆಯ್ತು ನೋಡಿ. ನೋಡಿ ಇಲ್ಲಿ ನೋಡಿ ಯಾವ ರೀತಿ ರೋಡ್ ಕುಸ್ತಿದೆ ನೋಡಿ, ಎಷ್ಟು ಪ್ರಪಾತ ಇದೆ ಹೌದಾ. ಇನ್ನೇನಾದರೂ ಜಾಸ್ತಿ ಕುಸಿದ್ರೆ ಈ ರೋಡಲ್ಲಿ ಟ್ರಾವೆಲ್ ಮಾಡಲಿಕ್ಕೇ ಆಗಲ್ಲ. ಇನ್ನೂ ಪೂರ್ತಿ ಮಳೆಗಾಲ ಚಾಲೂ ಆಗಿಲ್ಲ. ದೊಡ್ಡ ಮಳೆಗಾಲ ಚಾಲೂ ಆಯಿತು ಅಂತಂದರೆ ರೋಡಿನ ಎಲ್ಲ ಕಡೆಗಳಲ್ಲೂ ಮತ್ತು ಅಷ್ಟು ಅಲ್ಲದೆ ರೋಡ್ ಮೇಲೂ ಕೂಡ ನಿಮಗೆ ನೀರು ಹರ್ಕೊಂಡು ಬರ್ತಾ ಇರೋದು ಗೊತ್ತಾಗುತ್ತೆ. ಅಂದರೆ ಸೈಡ್ಗೆ ದರೆ ಎಲ್ಲ ಏನಿದಾವಲ್ಲ, ಈ ದರೆಗಳ ಮೇಲಿಂದ ಎಲ್ಲ ನೀರು ಬೀಳ್ತಾ ಇರ್ತವೆ. ಆದರೆ ಈಗ ವಿಸಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಆದರೆ ಜೋರು ಮಳೆ ಹೋದಾಗ ಮುಂದ್ಗಡೆ ಏನಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಗಾಡಿಗಳಿಗೆಲ್ಲ ಈಗ ಫಾಗ್ ಲೈಟ್ ಎಲ್ಲ ಮಾಡಿದಾರಲ್ಲ, ಅದು ತುಂಬ ಅನುಕೂಲ. ಮುಂದೆ ಗಾಡಿಗಳೆಲ್ಲ ಬರ್ತಾ ಇದ್ದಾವೆ ಅಂತ ಗೊತ್ತಾಗುತ್ತೆ ನೋಡಿ. ಹೆಗ್ಗರಣಿ ಹತ್ತಿರ ಬಂದಿದ್ದೀವಿ. ಹೆಗ್ಗರಣಿ ಇಲ್ಲಿಂದ ಜಸ್ಟ್ 1 ಕಿಲೋಮೀಟ್ರ್ ಇದೆ ನೋಡಿ. ಈಗ ನಾನು ನಿಮಗೆ ಹೆಗ್ಗರಣಿ ಊರನ್ನು ತೋರಿಸ್ತೀನಿ. ನೋಡಿ ಗೋಳಿಮಕ್ಕಿ ಕ್ರಾಸ್, ಇಲ್ಲಿಂದನೂ ಗೋಳಿಮಕ್ಕಿ ಹೋಗ್ಬೋದು ನಾವು ಕೆಳಗಡೆ ರೋಡಲ್ಲಿ ಹೋದರೆ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಹೆಗ್ಗರಣಿ ಊರು. ಆದರೆ ಪೇಟೆ ಸ್ವಲ್ಪ ದೂರದಲ್ಲಿದೆ, ಆದರೆ ಮನೆಗಳೆಲ್ಲ ಈಗ ಪೇಟೆಗಿಂತ ಎಷ್ಟೋ ಮುಂದೆ ಚಾಲೂ ಆಗ್ತಾವಲ್ಲ, ಆ ರೀತಿ. ಮೊದಲು ಈ ಊರಿಗೂ ಏನಾದರೂ ಒಂದು ಹೆಸರು ಇರುತ್ತೆ, ಆದರೆ ನಾವು ಒಟ್ಟಾಗಿದ್ರೆ ಹೆಗ್ಗರಣಿ ಬಂದ್ವಿ ಅಂತ ಅಂದ್ಕೊಳ್ತೀವಿ ನೋಡಿ. ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಬಿಲ್ಡಿಂಗ್ಗಳೆಲ್ಲ ಚಾಲೂ ಆದವು. ಹಾಗಂತ ಹೆಗ್ಗರಣಿ ದೊಡ್ಡ ಸಿಟಿ ಅಂತ ಅಲ್ಲ, ಆದರೆ ಈ ಸುತ್ತಮುತ್ತಲಿಗೆ ಹೋಲಿಸಿದರೆ ಒಂದು ಸ್ವಲ್ಪ ದೊಡ್ಡ ಊರು. ಮನೆಗಳೆಲ್ಲ ಇದ್ದಾವೆ, ತೋಟ ಎಲ್ಲ ಇದೆ. ಹಾಗೆ ಹೆಗ್ಗರಣಿನಲ್ಲಿ ಒಂದು PU ಕಾಲೇಜ್ ಕೂಡ ಇದೆ. ಈಗ ಮೇಲ್ಗಡೆ ಲೆಫ್ಟ್ ಸೈಡ್ ಒಂದು ರೋಡ್ ಹೋಯ್ತಲ್ಲ, ಅದು ಉಂಚಳ್ಳಿ ಫಾಲ್ಸಿಗೆ ಹೋಗುವಂಥ ರೋಡು ನೋಡಿ. ಈ ರೋಡಲ್ಲಿ ಹೋದರೆ ಉಂಚಳ್ಳಿ ಫಾಲ್ಸಿಗೆ ಹೋಗ್ಬೋದು ನಾವು. ಸ್ನೇಹಿತರೆ, ಮಳೆಗಾಲದಲ್ಲಿ ಉಂಚಳ್ಳಿ ಫಾಲ್ಸ್ನ ಆರ್ಭಟ ಹೇಗಿರುತ್ತೆ ಅನ್ನೋದನ್ನು ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಉಂಚಳ್ಳಿ ಫಾಲ್ಸ್ ಅಂತ ಟೈಪ್ ಮಾಡಿದ್ರೆ 2 ವಿಡಿಯೋಗಳು ಬರ್ತವೆ. ಅದರಲ್ಲಿ ಲೇಟೆಸ್ಟ್ ಆಗಿರೋ ವಿಡಿಯೋವನ್ನು ನೀವು ನೋಡಬಹುದು. ಈಗ ಬನ್ನಿ, ನಾನು ನಿಮಗೆ ಹೆಗ್ಗರಣಿ ಊರನ್ನು ತೋರಿಸ್ತೀನಿ. ಹಾಗೆ ಈ ಹೆಗ್ಗರಣಿ ಊರು ಎಲ್ಲಿವರೆಗೂ ಇದೆ ಅನ್ನೋದನ್ನು ತೋರಿಸಿ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ನೋಡಿ. ಇದೆಲ್ಲ ಹೆಗ್ಗರಣಿ ಊರು. ಸ್ನೇಹಿತರೆ, ನೀವಿನ್ನೂ ನನ್ನ ಉಂಚಳ್ಳಿ ಫಾಲ್ಸ್ನ ವಿಡಿಯೋವನ್ನು ನೋಡಿಲ್ಲ ಅಂತ ಆದರೆ ನಾನು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಉಂಚಳ್ಳಿ ಫಾಲ್ಸ್ನ ವಿಡಿಯೋವನ್ನು ಕೂಡ ನೋಡಬಹುದು. ಕುಮಟಾ ಇಲ್ಲಿಂದ 39 ಕಿಲೋಮೀಟ್ರ್ ಅಂತ ಇದೆ, ನಿಲ್ಕುಂದ 6 ಕಿಲೋಮೀಟ್ರ್ ಅಂತ ಇದೆ. ಇದೆಲ್ಲ ಹೆಗ್ಗರಣಿ ಊರೇ.
ಫಾಸ್ಟ್ ಫುಡ್ ಇದೆ, ಹಿಟ್ಟಿನ ಗಿರಣಿ ಇದೆ, ಸಾಕಷ್ಟು ಅಂಗಡಿಗಳು ನಿಮಗೆ ಹೆಗ್ಗರಣೆಯಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಆಸ್ಪತ್ರೆ ಇದೆ. ಸಾಧಾರಣ ನಿಮಗೆ ಏನೇನು ಸೌಕರ್ಯಗಳು ಬೇಕೋ ಅವೆಲ್ಲವುಗಳು ಕೂಡ ನಿಮಗೆ ಹೆಗ್ಗರಣೆಯಲ್ಲೇ ಸಿಗ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಹೆಗ್ಗರಣೆ ಊರು. ಇಲ್ಲಿವರೆಗೆ ಹೆಗ್ಗರಣೆ ಊರು. ಆದರೆ ಮುಂದೆನೂ ಕೂಡ ಒಂದೆರಡು ಮನೆಗಳಿದ್ದಾವೆ. ಸ್ನೇಹಿತರೆ, ಸಿದ್ದಾಪುರದಿಂದ ಹೆಗ್ಗರಣೆ ಊರಿನವರೆಗಿನ ಈ ಜರ್ನಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.